ಜಿ ಸಂವಾದದ ಸಬ್ಜೆಕ್ಟ್ ಅಥವಾ ವಿಷಯ ಸ್ವಾಭಿಮಾನಿ ಸಮಾವೇಶ. ನೋಡಿ, ಕಳೆದ ವಿಧಾನಸಭಾ ಚುನಾವಣೆ ಅಂದಾಗ ಕಾಂಗ್ರೆಸ್ 135+ ಅನ್ನುವಂಥ ಫಲಿತಾಂಶವನ್ನ ಮತದಾರ ಪ್ರಭುಗಳಿಂದ ಪಡೆದುಕೊಳ್ಳುತ್ತೆ. ನಂತರದ ಉಪಚುನಾವಣೆ 3 ಕ್ಷೇತ್ರಕ್ಕೆ 3 ಕ್ಷೇತ್ರಗಳಲ್ಲಿ ಜಯಭೇರಿ ಹಂತ ಹಂತವಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ನ ಬೆಳವಣಿಗೆ ವಿಸ್ತಾರವಾಗ್ತಾನೆ ಇದೆ. ಇದೆಲ್ಲದರ ನಡುವೆ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಒಂದು ಅಂಶ, ಬಿಜೆಪಿಯ ಭದ್ರಕೋಟೆ ಅಂತ ಕರೆಸಿಕೊಂಡಂತಹ ಶಿಗ್ಗಾವಿಯನ್ನ ಛಿದ್ರ ಮಾಡಿದ್ದು, ಇನ್ನು JDSನ ಭದ್ರಕೋಟೆ ಅಂತ ಕರೆಸಿಕೊಂಡಂತಹ ಅದೇ ಚನ್ನಪಟ್ಟಣವನ್ನ ಛಿದ್ರ ಮಾಡಿದ್ರ ಜೊತೆಗೆ ಇದೀಗ ಸ್ವಾಭಿಮಾನಿ ಸಮಾವೇಶವನ್ನ ಮಾಡೋದಕ್ಕೆ ಕಾಂಗ್ರೆಸ್ ಹೊರಟಿದೆ. ಅದು ಎಲ್ಲಿ? ಹಾಸನದಲ್ಲಿ. ಹಾಗಾದ್ರೆ ಕಾಂಗ್ರೆಸ್ ಮುಂದೆ ಯಾವ ಗುರಿಯನ್ನು ಇಟ್ಕೊಂಡಿದೆ, ಆ ಗುರಿಯ ಬಗ್ಗೆ ಮತ್ತು ಸಂಪೂರ್ಣವಾಗಿ ಕಾಂಗ್ರೆಸ್ನ ಅಷ್ಟೂ ನಾಯಕರ ಸಹಕಾರ ಆ ಗುರಿಗಿದೆಯಾ, ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಭಾರತ ಅಂದ ಸಂದರ್ಭದಲ್ಲಿ ಕಾಂಗ್ರೆಸ್ ಅಂದಾಗ ಸುದೀರ್ಘ ರಾಜಕಾರಣವನ್ನ ಕೊಟ್ಟಿದೆ. ಆದರೆ ಕರ್ನಾಟಕ ರಾಜ್ಯದ ವಿಷಯಕ್ಕೆ ಬರೋದಾದ್ರೆ ಫ್ಲಕ್ಚುಯೇಷನ್ ಅನ್ನ ನಮ್ಮ ರಾಜ್ಯದ ಜನ ನೋಡಿದ್ದಾರೆ. ಇಲ್ಲಿ ಬಿಜೆಪಿಯ ಆಡಳಿತವನ್ನು ನೋಡಿದ್ದಾರೆ, JDSನ ಆಡಳಿತವನ್ನು ನೋಡಿದ್ದಾರೆ. ಆದರೆ ವಿಶೇಷವಾಗಿ 2023ರ ವಿಧಾನಸಭಾ ಚುನಾವಣೆ ಅಂದಾಗ ಸ್ಪಷ್ಟ ಬಹುಮತ ವಿಶ್ವಾಸವನ್ನ ಕಾಂಗ್ರೆಸ್ ಗಳಿಸುವಲ್ಲಿ ಯಶಸ್ವಿಯಾಯಿತು. ಬೈ ಎಲೆಕ್ಷನ್ ಅಲ್ಲೂ ಕೂಡ ಅಭೂತಪೂರ್ವ ಯಶಸ್ಸು. ಇದರ ನಡುವೆ ಡಿಸೆಂಬರ್ 5ಕ್ಕೆ ಸ್ವಾಭಿಮಾನಿ ಸಮಾವೇಶ. ಹೈಕಮಾಂಡ್ಗೆ ಅನಾಮಧೇಯ ಪತ್ರವೊಂದು ಹೋಗಿದೆ. ಅದರ ಬಗ್ಗೆ ಅಂಥ ಕ್ಲಾರಿಟಿ ಇಲ್ದಿದ್ರೂ ಕೂಡ ಸ್ವಾಭಿಮಾನಿ ಸಮಾವೇಶ ಅಂತ ಏನು ಡಿಸೆಂಬರ್ 5ಕ್ಕೆ ಮಾಡ್ತಾರೆ, ಅದಕ್ಕಂತೂ ರಾಹುಲ್ ಗಾಂಧಿ ಹಸಿರು ನಿಶಾನೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಮತ್ತು ಹಿಂದುಳಿದ ವರ್ಗಗಳ ಒಕ್ಕೂಟದ ಸಮಾವೇಶ ಇದು. ಸಮಾವೇಶಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೂ ಕೂಡ ಇನ್ವಿಟೇಷನ್ ಹೋಗಿದೆ. ಈ ನಡುವೆ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಮಗದೊಂದು ಅಂಶ ಅಂದ್ರೆ, ಈ ಸಮಾವೇಶ ಎಲ್ಲಿ ನಡೆಯುತ್ತೆ? ಹಾಸನದಲ್ಲಿ ನಡೆಯುತ್ತೆ. ನೋಡಿ, ಚನ್ನಪಟ್ಟಣ, ರಾಮನಗರ, ಮಂಡ್ಯ ಅಂದಾಗ HD ಕುಮಾರಸ್ವಾಮಿ ಅಥವಾ JDSನ ಭದ್ರಕೋಟೆ ಅಂತ ಕರೆಸ್ಕೊಳ್ಳುತ್ತೆ. ಹಾಸನ ಅಂದ ಸಂದರ್ಭದ ಕೂಡ ನೀವು ಹಾಸನ ಅಂದರೆ = ಅಂದರೆ ಅದು ದೊಡ್ಡಗೌಡರು, ದೇವೇಗೌಡರು ಅಥವಾ JDS ಅನ್ನೋದರ ನಡುವೆ ಈ ಸಮಾವೇಶದ ಉದ್ದೇಶವೇನು? ಹಾಸನದಲ್ಲೇ ಈ ಸ್ವಾಭಿಮಾನಿ ಸಮಾವೇಶ ಮಾಡುವಂತಹ ಉದ್ದೇಶ ಏನು? ಹಾಗಾದ್ರೆ ಕಾಂಗ್ರೆಸ್ ಮುಂದೆ ಯಾವ ಟಾರ್ಗೆಟ್ ಅನ್ನ ಇಟ್ಕೊಂಡಿದೆ? ಇದೆಲ್ಲದರ ಬಗ್ಗೆ ಇವತ್ತು ನಾವು ಹಂತ ಹಂತವಾಗಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಇದರ ನಡುವೆ ಬಂದಂತಹ ಒಂದು ಅನಾಮಧೇಯ ಪತ್ರ. ನಾನಾಗಲೇ ಇದೇ ವಿಚಾರವನ್ನು ಯಾಕೆ ಉಲ್ಲೇಖ ಮಾಡಿದ್ದು ಅಂದರೆ, ಸಿದ್ದರಾಮಯ್ಯನವರೇನೋ ಸ್ವಾಭಿಮಾನಿ ಸಮಾವೇಶ ಮಾಡೋಣ, ಆ ಸಮಾವೇಶ ಮಾಡೋಣ, ಅದೇನೋ ಕೃತಜ್ಞತಾ ಸಮಾವೇಶ ಮಾಡೋಣ ಅಂತ ಹೊರಟಿದ್ರೆ ಅಂಥ ಬೆಂಬಲ ಸಿಗ್ತಾ ಹೋಗಬೇಕಾಗತ್ತೆ. ಯಾರಿಂದ? ಪಕ್ಷದ ವತಿಯಿಂದ. ಹಾಗಾಗಿ ಆ ಸಂಪೂರ್ಣ ಸಹಕಾರ ನಿಜಕ್ಕೂ ಕೂಡ ಸಿಕ್ಕಿದೆಯಾ ಅನ್ನುವಂಥ ಸಹಜ ಪ್ರಶ್ನೆ ಖಂಡಿತವಾಗ್ಲೂ ಇದ್ದೇ ಇದೆ. ಹಾಗಾದ್ರೆ ಈ ಸ್ವಾಭಿಮಾನಿ ಸಮಾವೇಶದ ಕುರಿತಂತೆ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರು ಏನಂದಿದ್ದಾರೆ, ಬನ್ನಿ ಕೇಳೋಣ. ನನಗೆ ಅದು ಮಾಹಿತಿ ಇಲ್ಲ, ನನಗೇನು ಗೊತ್ತಿಲ್ಲ. ಬಟ್ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ, ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡಕ್ಕೆ ಹೊರಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ. ಮಿಕ್ಕಿದ್ದು ನನಗಿರಲಿಲ್ಲ. ನಾನು ಅವರು ಭೇಟಿ ಮಾಡೋಕ್ಕೆ 4 ದಿನ ಆಯಿತು. ನಾನು ಬಂದೆ ಇಲ್ಲಿ 3 ದಿನ ಆಯಿತು. ನಮ್ಗೆ ಗೊತ್ತಿದೆಯಲ್ಲ, ಪಾರ್ಟಿ ಯಾವತ್ತೂ ಪ್ರೆಸೆನ್ಸ್ ಇದ್ದೇ ಇರ್ತದೆ. ಹೇಳುವ ಯಾವ ವಿಷಯವೂ ಚರ್ಚೆ ಇಲ್ಲ, ಅದ್ರ ಬಗ್ಗೆ ಡಿಬೇಟು ಇಲ್ಲ, ಪತ್ರ ಬರೆದ್ರೆ ಯಾರಿಗೂ ಗೊತ್ತೂ ಇಲ್ಲ. ಈ ಸಮಾವೇಶನ ಶೋಷಿತ ಸಮುದಾಯಗಳ ಸಂಘಟನೆ ಮಾಡಬೇಕು ಅಂತ ಬಯಸಿದ್ರು, ಅದು ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮನ್ನೆಲ್ಲ ಕರೆದಿರೋದ್ರಿಂದ ಅವರು ಪಾರ್ಟಿ ಎರಡೂ ಸೇರಬೇಕು ಅನ್ನೋದು ನಮ್ಮಗಳ ಅಭಿಪ್ರಾಯ, ಮುಖ್ಯಮಂತ್ರಿಗಳ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ. ಅದರಿಂದ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಾಗೂ ಶೋಷಿತ ಸಮುದಾಯಗಳ ಸಂಯುಕ್ತ ಆಶ್ರಯದಲ್ಲಿ ಸ್ವಾಭಿಮಾನ ಸಮಾವೇಶ. ಜೊತೆಗಳನ್ನು ನಮ್ಮ ಪಕ್ಷದ ನಾಯಕರುಗಳು, ನಮ್ಮ
MLAಗಳು, ಡಿಫೀಟೆಡ್ ಕ್ಯಾಂಡಿಡೇಟ್ಸು, ಬೇರೆ ಮುಖಂಡರುಗಳು ಮತ್ತು ನಮ್ಮೆಲ್ಲ ಕಾರ್ಯಕರ್ತರುಗಳು ಅವರೇ ಸಿದ್ಧತೆ ಮಾಡ್ತಾ ಇದ್ದಾರೆ. ಪಕ್ಷದ ವತಿಯಿಂದ ಮತ್ತೆ ಈ ಶೋಷಿತ ವರ್ಗಗಳ ಒಕ್ಕೂಟ, ಹಿಂದುಳಿದ ಜಾಗೃತಿಗಳ ಒಕ್ಕೂಟ ಮತ್ತು ಬೇರೆ ಬೇರೆ ಸಂಘಟನೆಗಳು ಇವರೆಲ್ಲ ಸೇರಿ 5ನೇ ತಾರೀಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತೆ ಈ ಶೋಷಿತ ವರ್ಗಗಳ ಸ್ವಾಭಿಮಾನಿ ಒಕ್ಕೂಟ ಅಂತ ಹೇಳ್ಕೊಂಡು ಮಾಡ್ತಿದ್ದಾರೆ. ಏನಿಲ್ಲ, ಇವಾಗ ನಮ್ಮ ಸರ್ಕಾರ ಬಂದು ಅಧಿಕಾರಕ್ಕೆ ಬಂದು 2 ವರ್ಷಗಳು ಕೂಡ ಆಗಿಲ್ಲ. ನಾವು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಸಮರ್ಥವಾಗಿ ಆಡಳಿತ ಮಾಡ್ತಿದ್ದಾರೆ. ನಾವು ಕೊಟ್ಟಂಥ ಎಲ್ಲ ಚುನಾವಣೆಗೆ ಕೊಟ್ಟಂಥ ಭರವಸೆಗಳನ್ನು ಕೂಡ ಈಡೇರಿಸಿಕೊಟ್ಟಿದ್ದಾರೆ. ಬಡವರಿಗೆ ಎಲ್ಲ ಜಾತಿ ಧರ್ಮದ ಬಡವರಿಗೂ ಕೂಡ ಅನುಕೂಲ ಆಗುವಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಇಷ್ಟಾಗಿಯೂ ಕೂಡ ನಾವು ದೊಡ್ಡ ಮಹತ್ವ ಪಡ್ಕೊಂಡಿದ್ರು ಕೂಡ ಇವತ್ತು BJP ಮತ್ತು JDS ಪಕ್ಷದವರು ಕೇಂದ್ರದಲ್ಲಿ ಅಧಿಕಾರದಿದ್ದೀವಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅಧಿಕಾರನ ದುರ್ಬಳಕೆ ಮಾಡಿಕೊಂಡು ಸರ್ಕಾರನ ಅಸ್ಥಿರಗೊಳಿಸಬೇಕು ಅಂಥೇಳಿ ತಂದೆಯವ್ರ ಮೇಲೆ ಸುಳ್ಳು ಅಪಪ್ರಚಾರ ಮಾಡಿ, ಸುಳ್ಳು ಆರೋಪ ಹೊರಿಸಿ, ತನಿಖಾ ಸಂಸ್ಥೆಗಳನ್ನು ಉಪಯೋಗಿಸ್ಕೊಂಡು, ರಾಜ್ಯಪಾಲರ ಕಚೇರಿಯನ್ನು ಉಪಯೋಗಿಸ್ಕೊಂಡು ಹೇಗಾದರೂ ಮಾಡಿ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಅವರು ಇಂದ ಸಮಾವೇಶ ಅಂತಲ್ಲ, ಇದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ಲಸ್ ಇಂದ ಎರಡೂ ಸೇರಿ ಮಾಡ್ತಾ ಇರೋದು. ಯಾರು ತಪ್ಪು ತಿಳ್ಕೊಂಡಿದ್ದಾರೆ ಅಷ್ಟೇ. ಇದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ಲಸ್ ಹಿಂದ ಸಮಾವೇಶ ಎರಡು ಸೇರಿ ಮಾಡ್ತಾ ಇರೋದು. ಹಾಸನ ಯಾಕೆ ಅಂತ ಅಂದರೆ ಕೆಲವರೆಲ್ಲ ಮೈಸೂರಲ್ಲಿ ಮಾಡೋಣ ಅಂದರು. ಅದಕ್ಕೆ ನಾವು ಎಷ್ಟು ಕಾರ್ಯಕ್ರಮ ಮೈಸೂರಲ್ಲೇ ಮಾಡೋದು ಬೇಡ, ಬೇರೆ ಬೇರೆ ಕಡೆ ಎಲ್ಲ ಮಾಡೋಣ ಅಂತೇಳಿ ಆ ಥರ ಹಾಸನ ಸೆಲೆಕ್ಟ್ ಮಾಡಿದ್ದೀವಿ ಅಷ್ಟೇ. ಬೇರೆ ಉದ್ದೇಶ ಏನಿಲ್ಲ. ಅದು ಈಗ ಮೈಸೂರಲ್ಲೇ ಸುಮಾರು ಸಮಾವೇಶಗಳೆಲ್ಲ ಮೈಸೂರಲ್ಲೇ ಮಾಡಿದ್ದೀವಿ. ಇದೇ ಬೇರೆ ಕಡೆ ಮಾಡೋಣ ಅಂತ ಒಂದು 5-6 ಜಿಲ್ಲೆ ಸೇರಿ ಮಾಡೋಣ ಅಂತ ತೀರ್ಮಾನ ಹಾಸನ ಸೆಲೆಕ್ಟ್ ಮಾಡಿ. ಈಗ ಯಾರು ಹೆಂಗೆ ಬೇಕಾದ್ರೂ ವ್ಯಾಖ್ಯಾನ ಮಾಡ್ಕೋಬೋದು. ಇದೊಂದು ಪಕ್ಷದ ಕಾರ್ಯಕ್ರಮ ಅಷ್ಟೇ. ಅವ್ರಿಗೂ ಹೇಳಿದೆ, ರಾಹುಲ್ ಗಾಂಧಿ ಅವ್ರಿಗೂ ಹೇಳಿದ್ದೀನಿ, ಸುರ್ಜೇವಾಲಾ ಅವ್ರಿಗೂ ಹೇಳಿದ್ದೀನಿ. ಸುರ್ಜೇವಾಲಾ ಅವ್ರನ್ನೂ ಇನ್ವೈಟ್ ಮಾಡಿದ್ದೀನಿ. ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನು ಇನ್ವೈಟ್ ಮಾಡಿದ್ದೀವಿ. ಇದು ನಾವು ಮಾಡ್ತಾ ಇಲ್ಲ, ಆಕ್ಚುಲಿ ಅವ್ರು ಮಾಡ್ತಾ ಇರೋದು ನಾವು ಸೇರ್ಕೊಂಡಿದ್ದೀವಿ. ಅವ್ರಿಗೂ ಹೇಳಿದೆ, ರಾಹುಲ್ ಗಾಂಧಿ ಅವ್ರಿಗೂ ಹೇಳಿದ್ದೀನಿ, ಸುರ್ಜೇವಾಲಾ ಅವ್ರಿಗೂ ಹೇಳಿದ್ದೀನಿ. ಸುರ್ಜೇವಾಲಾ ಅವ್ರನ್ನೂ ಇನ್ವೈಟ್ ಮಾಡಿದ್ದೀನಿ. ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನು ಇನ್ವೈಟ್ ಮಾಡಿದ್ದೀವಿ. ಇದು ನಾವು ಮಾಡ್ತಾ ಇಲ್ಲ, ಆಕ್ಚುಲಿ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ AP ವಕ್ತಾರರಾಗಿರುವಂತಹ ಶಿವಾನಂದ ರೆಡ್ಡಿ ಅವರಿದ್ದಾರೆ, ನಮಸ್ಕಾರ. ಏನೋ JDS ವಕ್ತಾರರಾಗಿರುವಂತಹ ರಶಿಕ್ ವಿಮಾನ್ ಗೌಡ ಅವರಿದ್ದಾರೆ, ನಮಸ್ಕಾರ. BJP ವಕ್ತಾರರಾಗಿರುವಂತಹ ದಿಲೀಪ್ ಅವರಿದ್ದಾರೆ, ನಮಸ್ಕಾರ. ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರಿದ್ದಾರೆ, ನಮಸ್ಕಾರ. ದರ್ಶನ್ ಅವರೇ, ಇದು ಕಾಂಗ್ರೆಸ್ ಸಮಾವೇಶನ, ಸಿದ್ದರಾಮಯ್ಯನವರ ಸಮಾವೇಶನ, ವೈ ಹಾಸನ? ಮೇಡಮ್, ಹಾಸನ ಕಾಂಗ್ರೆಸ್ಸಿಗೆ ಫಲವತ್ತಾದ ಭೂಮಿನೇ. ನಾವು ಸ್ವಾತಂತ್ರ್ಯ ಬಂದ ಮೇಲೆ 6 ಬಾರಿ ಕಾಂಗ್ರೆಸ್ ಲೋಕಸಭೆಗಳಿಂದ ಆಯ್ಕೆ ಆಗಿರ್ತಕ್ಕಂಥದ್ದು. ಘಟಾನುಘಟಿ ಕಾಂಗ್ರೆಸ್ ನಾಯಕರುಗಳನ್ನ ಕಂಡಿದೆ ಹಾಸನ ಜಿಲ್ಲೆ. ನಂಜೇಗೌಡರು, ಶ್ರೀಕಂಠಯ್ಯನವರು, ಪುಟ್ಟಸ್ವಾಮಿಗೌಡರು, ಈ ಥರದವರೆಲ್ಲ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಜೊತೆಗೆ ಇವತ್ತು ಹಾಸನದಲ್ಲಿ ಬಹಳ ಮುಖ್ಯವಾಗಿ ಅಂತಂದ್ರೆ ನಮಗೆ ಕಳೆದ ಬಾರಿ ಲೋಕಸಭೆಯಲ್ಲಿ ನಾವು ಅಲ್ಲಿ ಗೆದ್ದಿರ್ತಕ್ಕಂಥದ್ದು ಒಂದು ವಿಚಾರ. ಕಳೆದ ಬಾರಿ ಲೋಕಸಭೆ ಗೆದ್ದಿದ್ದೀವಿ ಮತ್ತು ವಿಧಾನಸಭೆಯಲ್ಲಿ ನಾವೀಗ ಅರಸೀಕೆರೆನಲ್ಲಿ ಗೆದ್ದಿದ್ದೀವಿ. ಇನ್ನ ಹೊಳೆನರಸೀಪುರ ಏನು ದೇವೇಗೌಡರು ತವರು ಅಂತ ಹೇಳ್ತಾರೆ, ಅಥವಾ JDSನ ತವರು ಹರದನಹಳ್ಳಿ ಅಂದರೆ ಹೊಳೆನರಸೀಪುರ ಅಲ್ಲ, ಅಲ್ಲಿ ನಾವು ಕೇವಲ 2,000 ಓಟಿಂದ ಸೋತಿರ್ತಕ್ಕಂಥದ್ದು. ಇನ್ನು ಬೇರೆ ಕಡೆ ಬೇಲೂರು ಆಗಿರ್ಬೋದು, ಚನ್ನರಾಯಪಟ್ಟಣ ಆಗಿರ್ಬೋದು, ಸೊ ವಿ ಆರ್ ಗಿವನ್ ನೆಕ್ ಟು ನೆಕ್ ಫೈಟ್ ಕೊಟ್ಟಿದ್ದೀವಿ. ಅಲ್ಲೆಲ್ಲ ಚೆನ್ನಾಗೇ ಫೈಟ್ ಕೊಟ್ಟಿದ್ದೀವಿ. ಸೊ ಖಂಡಿತವಾಗ್ಲೂ ಮುಂಬರೋ ದಿನದಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಿದೆ ಹಾಸನ ಜಿಲ್ಲೆಯಲ್ಲಿ. ಅಷ್ಟು ಗೆಲ್ಲುವಂತಹ ಹಾಸನ ನಿಜವಾಗ್ಲೂ ಕಾಂಗ್ರೆಸ್ಸಿಗೆ ಫಲವತ್ತಾದ ಭೂಮಿನೇ. ಸೊ ಹಾಗಾಗಿ ಪುಟ್ಟಸ್ವಾಮಿಗೌಡರು, ಶ್ರೀಕಂಠಯ್ಯನವರು ಇವರೆಲ್ಲ ಘಟಾನುಘಟಿ ನಾಯಕರುಗಳನ್ನ ಕಂಡಿದ್ದೀವಿ. ಇವತ್ತು ನಮ್ಮ MP ಅವರು ಇದ್ದಾರೆ. ಜೊತೆಗೆ ಇದು ಈ ರೀತಿ ಸಮಾವೇಶಗಳು, ಉದಾಹರಣೆ ಚಿತ್ರದುರ್ಗದಲ್ಲಿ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿಯ ಒಂದು ಸಂಘಟನೆಗಾದಾಗ ಕಾಂಗ್ರೆಸ್ಸು ಮತ್ತು ಸಮುದಾಯದ ಮುಖಂಡರು ಎಲ್ಲ ಸೇರಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ನಾವು ಸಮಾವೇಶಗಳನ್ನ ಮಾಡಬೇಕು. ಈಗ ಉಪಚುನಾವಣೆ ಮುಗಿದಿದೆ, ಪಕ್ಷದ ಸಂಘಟನೆಗಳು ಜಿಲ್ಲಾವಾರು ಆಗಲೇಬೇಕಾಗ್ತದೆ. ಸೊ ಆ ಮುಖೇನ ಇವತ್ತು ಏನು ಹಿಂದುಳಿದ ವರ್ಗಗಳು, ಅಹಿಂದ ಅಂತ ಹೇಳ್ಕೊಂಡು ಮತ್ತೆ ಕಾಂಗ್ರೆಸ್ಸು, ಯಾಕೆಂದರೆ KPCC ಅಧ್ಯಕ್ಷರು ಹೇಳಿದ್ದಾರೆ ಕಾಂಗ್ರೆಸ್ ಸಿಂಬಲ್ ಎಲ್ಲೇ ಹೋದರೂ ಇದ್ದೇ ಇರ್ತದೆ. ಸಿದ್ದರಾಮಯ್ಯನವರು ಅಂದರೂ ಕಾಂಗ್ರೆಸ್, DK ಶಿವಕುಮಾರ್ ಸಾಹೇಬ್ರು ಅಂದರೂ ಕಾಂಗ್ರೆಸ್, ಅವ್ರ ಹಿಂದೆನೇ ಕಾಂಗ್ರೆಸ್ ಇದ್ದೇ ಇರ್ತದೆ. ಸೊ ಹಾಗೆ ಇದರಲ್ಲಿ ಯಾವುದೇ ರೀತಿಯಾದಂಥ ಭಿನ್ನಮತ ಅಥವಾ ಮತ್ತಿನ್ನೊಂದಿಲ್ಲ, ನಮ್ಮ ನಾಯಕರೆಲ್ಲ ಹೇಳಿದ್ದಾರೆ. ಮಾತಾಡೋದನ್ನ ನೀವು ಗಮನಿಸಿದ್ರಿ. ಸುರ್ಜೇವಾಲಾ ಅವ್ರಿಗೂ ಹೇಳಿದ್ದೀವಿ, ಇನ್ವಿಟೇಷನ್ ಕೊಟ್ಟಿದ್ದೀವಿ. ಈ ಕಡೆ ರಾಹುಲ್ ಗಾಂಧಿ ಅವ್ರಿಗೂ ಹೇಳಿದ್ದೀವಿ, ಅವ್ರ ಕಡೆಯಿಂದನೂ ಪರ್ಮಿಷನ್ ತಗೊಂಡಿದ್ದೀವಿ ಅಂತ. ಈಗ ಕಾಂಗ್ರೆಸ್ನ ಕೆಲವೊಂದು ಸಿಚುವೇಶನ್ಸ್ನ ನಾವು ನೋಡಿರೋದ್ರಿಂದಾಗಿ DK ಶಿವಕುಮಾರ್ ಅವ್ರಿಗೂ ಮಾಹಿತಿ ಗೊತ್ತಾ ಅಂತ ಕೇಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಒಂದು ಕ್ಲಾರಿಟಿ ಕೊಡ್ಬೋದಾ? DK ಸಾಹೇಬರು ನಿಮ್ಮ ಮಾಧ್ಯಮದಲ್ಲಿ ಇವಾಗಲೇ ಪ್ಲೇ ಮಾಡಿದಾಗ ಹೇಳಿದ್ರು, CM ಸಾಹೇಬರು ನನಗೆ ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಹೇಳಿದ್ದಾರೆ ಕಾರ್ಯಕ್ರಮದ ಬಗ್ಗೆ. ಮತ್ತು DK ಸಾಹೇಬರು 3 ದಿನ ಆಗಿದೆ ಡೆಲ್ಲಿಗೆ ಹೋಗಿ. ಒಂದು ಹೇಮಂತ್ ಸೊರೇನ್ ಅವರ ಒಂದು ಸ್ವೆನ್ಗಿನ್ ಸೆರೆಮನಿ ಇತ್ತು, ಜೊತೆಗೆ ಮೇಕೆದಾಟು ಮತ್ತು ಮಹದಾಯಿಗೆ ನಾವು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ತಗೊಳ್ಳೋದಕ್ಕೋಸ್ಕರ ಮಂತ್ರಿಗಳನ್ನ ಭೇಟಿ
ಭೇಟಿಯಾಗಬೇಕಿತ್ತು. ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾನ್ಯ ಪ್ರಧಾನಿಯವರನ್ನು ಸಮೇತ ಭೇಟಿ ಮಾಡಿ ಕರ್ನಾಟಕಕ್ಕೆ ಏನೇನು ಅವಶ್ಯಕತೆ ಇದೆ ಅದು ಅನೇಕ ವಿಚಾರಗಳು, ಪೆರಿಫಲ್ ರಿಂಗ್ ರೋಡು ಅಥವಾ ಕೆರೆಕಟ್ಟೆ ಅಭಿವೃದ್ಧಿ ಅಥವಾ ನಮಗೆ ನಬಾರ್ಡಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ವಿಚಾರ, ಜೊತೆಗೆ ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ಹಣ ಬೇಕು ಅನ್ನುವಂಥ ವಿಚಾರ ಇರ್ಬೋದು. ಸೊ ಆಮೇಲೆ 16ನೇ ಹಣಕಾಸು ಆಯೋಗದ್ದು 5,495 ಕೋಟಿ ರೂಪಾಯಿ ಬರಬೇಕಾಗಿರ್ತಕ್ಕಂಥದ್ದು ಇನ್ನೂ ಬಂದಿಲ್ಲ. ಆ ವಿಚಾರವಾಗಿ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಇವತ್ತು ಮಾನ್ಯ ಪ್ರಧಾನಿಯವರನ್ನ ಭೇಟಿ ಮಾಡಿದ್ದಾರೆ. ಸೊ ಆ ಕಾರಣದಿಂದ ಡಿ ಕೆ ಸಾಹೇಬರು ಕಳೆದ 3 ದಿನದಿಂದ ದೆಹಲಿನಲ್ಲಿ ಇದ್ದರು. ಇವತ್ತು ಬರ್ತಾ ಇದ್ದಾರೆ ಅವರೂ ಸಮೇತ. ಮತ್ತು ಇದೊಂದು ಪಕ್ಷಕ್ಕೆ ಸಂಬಂಧಪಟ್ಟ ಸಮಾವೇಶನೇ, ಮತ್ತೊಂದು ಸಂಘಟನೆಗಳು ಮಾಡ್ತಾ ಇರೋದ್ರಿಂದ ಸೊ ಸಾಧಾರಣವಾಗಿ ಮಾಧ್ಯಮಗಳಲ್ಲಿ ಈ ರೀತಿ ಚರ್ಚೆಗಳೆಲ್ಲ ಆಗುವಂಥದ್ದೇ. ಸೊ ಆದರೆ ಇದರಲ್ಲಿ ಖಂಡಿತವಾಗ್ಲೂ KPCC ಅಧ್ಯಕ್ಷರು, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಚಿವ ಸಂಪುಟದ ಎಲ್ಲ ಸಚಿವರುಗಳು ಮತ್ತು ಕಾರ್ಯಕರ್ತರುಗಳು ಸೊ ಎಲ್ಲರೂ ಸೇರುವಂಥದ್ದು ಮತ್ತು ಹಾಸನದಲ್ಲಿ ಹೊಸ ಚೈತನ್ಯ ಕೊಡೋದಕ್ಕೆ ಈ ಒಂದು ಸಮಾವೇಶನೂ ಸಮೇತ ನಮಗೆ ಉಪಯೋಗ ಆಗ್ತದೆ ಮೇಡಮ್. ರೈಟ್. ಕಳೆದ ವಿಧಾನಸಭಾ ಚುನಾವಣೆ 135+ ಬೈ ಎಲೆಕ್ಷನ್ ಸೂಪರ್, 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ನವರು ಗೆದ್ದಿದ್ದಾರೆ ಅಂದರೆ ಇಟ್ಸ್ ಅ ಗುಡ್ ಗ್ರೋತ್. BJP ವಕ್ತಾರ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಕಡೆ ಪಕ್ಷ ಪ್ರತಿಪಕ್ಷ ಅಂತಲ್ಲಿ ಸದನದಲ್ಲಿ ಕೂತ್ಕೋಬೇಕಲ್ಲ, ಆಗ್ಲಾದ್ರೂ 4 ಜನ ಶಾಸಕರು ಒಟ್ಟಾಗಿ ಕೂತ್ಕೊಂಡು ಒಂದು ಪಕ್ಷ ಕಾಂಗ್ರೆಸ್ನ ತಪ್ಪು ಹೆಜ್ಜೆ ಇಟ್ಟರೆ ಏನಾದರೂ ಸರಿಪಡಿಸುವಂಥ ಕೆಲಸ ಮಾಡಬೇಕಲ್ಲ, ಆ ಒಗ್ಗಟ್ಟು ಕಾಣ್ತಾ ಇಲ್ಲ BJPಯಲ್ಲಿ. ಬಣ ಬಡಿದಾಟ ಆಗೋಗ್ಬಿಟ್ಟಿದೆ ನೋಡಿ. ಬಣ ಅಂತ ಹೇಳಕ್ ಹೋಗ್ಬೇಡಿ, ಯಾಕೆಂತಂದ್ರೆ ಅಲ್ಲಿ ಒಂದು ಶಾಸಕ ಅಥವಾ ಒಂದಿಬ್ರು ಶಾಸಕರುಗಳು ಇರ್ಬೋದು. ಮತ್ತೆ ನಮ್ಮ ಹೈಕಮಾಂಡ್ ಸಹ ಕ್ಲಿಯರ್ ಆಗಿ ಹೇಳಿದೆ, ನಮ್ಮ ರಾಜ್ಯಾಧ್ಯಕ್ಷರು ಸಹ ಕ್ಲಿಯರ್ ಆಗಿ ಹೇಳಿದ್ದಾರೆ, ಇದಕ್ಕೆ ನಮ್ಮ ಸಪೋರ್ಟ್ ಇಲ್ಲ. ರಾಜ್ಯದಲ್ಲಿ ಇವ್ರು ಮಾಡ್ತಾ ಇರ್ತಕ್ಕಂಥ ಪಕ್ಷದ ಚಿಹ್ನೆಯನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇರ್ತಕ್ಕಂಥ ಹೋರಾಟಕ್ಕೆ ನಮ್ಮ ಸಪೋರ್ಟ್ ಇಲ್ಲ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಮತ್ತೆ ಆ ಹೋರಾಟ ಮಾಡ್ಲಿ, ಹೋರಾಟ ಎಲ್ಲರ ಹಕ್ಕು. ಅದನ್ನ ಒಬ್ಬ ಶಾಸಕನಾಗಿ ಮಾಡ್ತಾ ಇರ್ಬೋದು ಅಥವಾ ಇನ್ನೊಬ್ಬ ಶಾಸಕರ ಪತಿಯಾಗಿ ಮಾಡ್ತಾ ಇರ್ಬೋದು, ಅದಕ್ಕೆ ತಪ್ಪಿಲ್ಲ. ಬಟ್ ಆದ್ರೆ ಪಕ್ಷದ ಸಪೋರ್ಟ್ ಇಲ್ಲ, ರಾಜ್ಯದ ಪಕ್ಷದ ಸಪೋರ್ಟ್ ಇಲ್ಲ. ಬಟ್ ಅವ್ರಿಗೆ ಅದು ಪಕ್ಷ ಅಂತಕ್ಕಂಥದ್ದು ಇದುವರೆಗೂ ಸಹ ಬೇರೆ ಬೇರೆ ಆಕ್ಟಿವಿಟೀಸ್ ನಲ್ಲಿ ಬ್ಯುಸಿ ಆಗಿದ್ರು. ದೆಹಲಿಯಲ್ಲಿ ಅವರು ಅವ್ರದ್ದೇ ಆದ ಒಂದು ಚಟುವಟಿಕೆ, ಮಹಾರಾಷ್ಟ್ರ ಚುನಾವಣೆ, ಜಾರ್ಖಂಡ್ ಚುನಾವಣೆ, ಹರಿಯಾಣ ಚುನಾವಣೆ, ಮತ್ತೆ ಜಮ್ಮು ಮತ್ತೆ ಕಾಶ್ಮೀರದ ಚುನಾವಣೆ, ಈ ಚುನಾವಣೆಯಲ್ಲಿ ಬ್ಯುಸಿ ಆಗಿರೋದ್ರಿಂದ ಅವ್ರು ಗಮನ ಕೊಡಕ್ ಆಗಿರ್ಲಿಲ್ಲ. ಆದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಅದ್ಮೇಲೆ ಆಕ್ಷನ್ ಆಗಬಹುದು. ಅಟ್ಲೀಸ್ಟ್ ಅವ್ರ ಗ್ರೋತ್ ನೋಡಿ ಆದ್ರೂ ನೀವು ಒಗ್ಗಟ್ಟಾಗಿಲ್ಲ ಅಂತ ಹೇಳಿದ್ರೆ ದಿಲೀಪ್ ಅವರೇ, ನಾನು ಹೇಳ್ತಿರೋದು ನಿಮ್ಮ ಪಕ್ಷದ ಸಂಘಟನೆ ಮಾಡ್ಕೊಂಡು ಚೆನ್ನಾಗಿರಿ ಅಂತಲ್ಲ, ರಾಜ್ಯದ ಜನರ ಹಿತದೃಷ್ಟಿಯಿಂದ 4 ಜನ ನೆಟ್ಟಗೆ ಪ್ರಶ್ನೆ ಕೇಳಬೇಕಲ್ಲ ಸದನದಲ್ಲಿ. ಮತ್ತೆ ಉಪಚುನಾವಣೆಯಲ್ಲಿ 3 ಸೀಟು ಕಾಂಗ್ರೆಸ್ ಗೆದ್ದಿದ್ದಾರೆ ಅಂತಂದ್ರೆ ಅವರಿಗೆ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಅಥವಾ ಇನ್ನೊಂದು ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಸರ್ಟಿಫಿಕೇಟ್ ಅಲ್ಲ. ಉಪಚುನಾವಣೆಗಳು ಯಾವಾಗ್ಲೂ ಸಹ ಆಡಳಿತ ಪಕ್ಷದ ಪರವಾಗಿ ಬಂದಿರತಕ್ಕಂಥದ್ದು. ನೀವು ಸಿರಾ ಮತ್ತೆ KR ಪೇಟೆ ಚುನಾವಣೆ ನೋಡಿದಿರಿ, ನಾವ್ ಏನು ಸಂಘಟನೆ ಇರತಕ್ಕಂಥ ಕ್ಷೇತ್ರಗಳಲ್ಲಿ ನಾವು ಗೆದ್ದಿದ್ದೀವಿ. ಅವಾಗ ಯಾವ್ದಿತ್ತು ಅಂದ್ರೆ ಯಡಿಯೂರಪ್ಪನವರ ಸರ್ಕಾರ ಇತ್ತು. ಅವಾಗ ಸರ್ಕಾರ ಒಂದು ಹೊಸದಾಗಿ ಬಂದಿರೋ ಸರ್ಕಾರದ ಪರವಾಗಿ ಒಂದು ಹೊಸದಾಗಿ ಬಂದಿತ್ತು, ಅವಾಗ ತಾನೇ ಹೊಸದಾಗಿ ಬಂದಿತ್ತು, ಆ ಸರ್ಕಾರದ ಪರವಾಗಿ ಬಂತು. ಸೊ ಹಂಗಂತ ಹೇಳಿ ಇವರು ಮಾಡ್ತಾ ಇರ್ತಕ್ಕಂಥ ಕೆಲಸದ ವಿರುದ್ಧವಾಗಿ ನಾವು ಹೋರಾಟವನ್ನ ನಿಲ್ಸಲ್ಲ. ಇವ್ರು ಏನೇ ಭ್ರಷ್ಟಾಚಾರ ಮಾಡ್ತಿದಾರೋ ಅದ್ರ ವಿರುದ್ಧವಾಗಿ ನಾವು ಪ್ರತಿನಿತ್ಯ ಹೋರಾಟ ಮಾಡ್ತಲೇ ಇರ್ತೀವಿ, ಯಾವುದೇ ಕಾರಣಕ್ಕೂ ನಿಲ್ಸ್ತಕ್ಕಂಥ ಮಾತೇ ಇಲ್ಲ. ಮತ್ತೆ ನಾವು ಇವತ್ತಿನ ವಿಚಾರಕ್ಕೆ ಬರೋಣ ಮೇಡಮ್. ಇವತ್ತಿನ ವಿಚಾರ ನೀವು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ರಿ. ಮನೆ ಸಿದ್ದರಾಮಯ್ಯನವ್ರನ್ನ ನಾವು ಸುಮಾರು 1996ರಿಂದ ನೋಡ್ಕೊಂಡ್ ಬಂದಿದ್ದೀವಿ. 83ರಿಂದ ಮೊದಲನೇ ಗೆಲುವಿಂದ ಹಿಡ್ಕೊಂಡು 96 ರಾಮಕೃಷ್ಣ ಹೆಗಡೆ ಅವರ ಒಂದು ಪಕ್ಷ ಅವ್ರ ಜೊತೆ ಸೇರ್ಕೊಂಡು ಮಿನಿಸ್ಟರ್ ಆಗಿ, ಅದಾದ ನಂತರ 2006ರಲ್ಲಿ ಪಕ್ಷದಿಂದ ಈಚೆ ಬಂದು ನೋಡಿ. ಸಿದ್ದರಾಮಯ್ಯನವರಿಗೆ ಐಯಿಂದ ನೆನಪಾಗೋದು ಯಾವಾಗ ಅಂದ್ರೆ ಅವರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ, ಇನ್ನೇನು ಸಮಸ್ಯೆನಲ್ಲಿದೆ ಅಂದಾಗ ಐಯಿಂದ ನೆನಪಾಗ್ತಾರೆ. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ನೆನಪಾಗ್ತಾರೆ. ಹೋಗ್ಲಿ, ಅದನ್ನು ಅಭಿವೃದ್ಧಿನಾರು ಮಾಡಿದಾರೆ ಅವರ 100% ಇಲ್ಲ. ನೀವು ನೋಡಿದಿರ ದಲಿತರ ಹೆಸರಲ್ಲಿ ಏನೇನಾಗ್ತಾ ಇದೆ, STP ಹಣವನ್ನ ಎಷ್ಟು ಲೂಟಿ ಮಾಡಿದ್ದಾರೆ, ಹಿಂದುಳಿದವರು ವಾಲ್ಮೀಕಿ ನಿಗಮ ಹಣ ಏನಾಯ್ತು, ಮತ್ತೆ ಮೂಢ ಹಗರಣ ಏನಾಯ್ತು, CSIT ಏನಾಯ್ತು, ಇವರ ಸರ್ಕಾರದ ಅವಧಿನಲ್ಲಿ ಏನೇನಾಗ್ತಾ ಇದೆ ಅಂತ ನೀವೆಲ್ಲ ನೋಡಿದೀರಾ. ಮತ್ತೆ ಯಾಕೆ ಇವರು ಐಯಿಂದ ನೆನಪು ಮಾಡ್ಕೊಂತಾರೆ ಅಂತಂದ್ರೆ 2006ನೇ ಇಸ್ವಿನಲ್ಲಿ ದೇವೇಗೌಡರು ಅವ್ರನ್ನ ಹೊರಗಿಟ್ಟಾಗ, ಚಟುವಟಿಕೆ ಅಂತ ಹೇಳಿ ಹೊರಗಿಟ್ಟಾಗ ಅವರೊಂದು ಐಯಿಂದ ಸಂಘಟನೆ ಅಂತ ಮಾಡ್ತಾರೆ. ಸೊ ಐಯಿಂದ ಹೋರಾಟ ಅಂತೇಳಿ ತುಮಕೂರಲ್ಲಿ ಸುಮಾರು ಜನ ಸೇರ್ಸ್ ಮಾಡ್ತಾರೆ. ಅವಾಗ ಅವರು ಕಾಂಗ್ರೆಸ್ ಸೇರ್ಕೊಳ್ತಕ್ಕಂಥ ಮನಸ್ಥಿತಿ ಇನ್ನೂ ಇರ್ಲಿಲ್ಲ. ಅವಾಗ ಇದ್ದಂತಹ ABPJD ಪಕ್ಷವನ್ನ ನಾವು ಕಟ್ತೀವಿ ಅಂತ ಹೇಳಿ ಸೇರ್ಕೊಂಡ್ರು. ಸೊ ಅದನ್ನ ಸಕ್ಸಸ್ ಮಾಡಿ ಅವ್ರದ್ದೊಂದು ಬೆಟಾಲಿಯನ್ ಇಟ್ಕೊಂಡು ಅದನ್ನ ಸಕ್ಸಸ್ ಮಾಡಿ ಕಾಂಗ್ರೆಸ್ಗೆ ಗಾಳ ಹಾಕೋದು. ಅಂದ್ರೆ ಇವರು ಸಮಸ್ಯೆನಲ್ಲಿದ್ದಾರೆ, ಇನ್ನೇನು ನನ್ನ ರಾಜಕೀಯವನ್ನ ಒಂದು ಸ್ಥಿರಗೊಳಿಸಬೇಕು, ನಾನು ಒಂದು ಪಕ್ಷದ ಸ್ಥಾನ ಗಳಿಸಬೇಕು ಅಂತ ಅಂದಾಗ ಅವ್ರ ಹೈಯಿಂದವನ್ನ ಮಾಡ್ತಕ್ಕಂಥದ್ದು. ಕಂಪ್ಲೀಟ್ಲಿ ಅಗ್ರಿ ಅಂತಾನೆ ಅನ್ಕೊಳ್ಳಿ. ಆದ್ರೂ ಕಳಸತಿ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ಬೇಕಾದ್ರೆ ಸಿದ್ದರಾಮಯ್ಯನವ್ರು ಹೇಳಿದ್ರು ಇದು ನನ್ನ ಲಾಸ್ಟ್ ಚುನಾವಣೆ ಅಂತ. ಇನ್ಯಾವ ಗ್ರೋತ್ ಅದು ಗೊತ್ತಿಲ್ಲ. ಯಾಕೆಂತಂದ್ರೆ ಇನ್ಯಾವ ಗ್ರೋತ್ ಅಂದ್ರೆ
ನೀವೊಂದು ತಿಳ್ಕೊಳ್ಳಿ, ಈಗ ಒಂದು ಕಾಂಗ್ರೆಸ್ ನಲ್ಲಿ ಚರ್ಚೆ ನಡೀತಾ ಇದೆ, ಈಗ ಇನ್ನೇನು ಮುಖ್ಯಮಂತ್ರಿಗಳು 2 ವರ್ಷ ಆದ್ಮೇಲೆ ಬದಲಾವಣೆ ಆಗ್ಬೋದು ಅಂತ. ಅದು ನಮ್ಗೆ ಗೊತ್ತಿಲ್ಲ ಅವರ ಮಧ್ಯದಲ್ಲಿ ಏನೇನು ಚರ್ಚೆ ಆಗಿದೆ ಅಂತ. ನಾವ್ ಇವತ್ತು ಇದನ್ನ ಯಾಕೆ ಸೀರಿಯಸ್ ಆಗಿ ತಗೋಬೇಕು ಅಂತಂದ್ರೆ, ಇವ್ರು ಕೊನೆ ಚುನಾವಣೆ ಅಂತಲೂ ಹೇಳಿದ್ದಾರೆ, ಅವ್ರಿಗೆ ಇನ್ನೇನು 75 ವರ್ಷ ದಾಟಿದೆ, ಅದಾದ್ಮೇಲೂ ಹಿಂದಾಗ ಒಂದು ಮಾಡ್ತಾ ಇದ್ದಾರೆ ಅಂತಂದ್ರೆ, ಇನ್ನೇನು ಅವ್ರ ಮಗನೂ ಸಹ ಏನಂತ ಮುನ್ನೆಲೆಗೆ ಬಂದಿಲ್ಲ, ಅವ್ರ ಸಾರಥ್ಯವನ್ನು ವಹಿಸ್ಕೊಳ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಯಾರನ್ನ ಮಣಿಸ್ಲಿಕ್ಕೋಸ್ಕರ ಸಿದ್ದರಾಮಯ್ಯನವರು ಅಹಿಂದವನ್ನ ಮಾಡ್ತಾ ಇದ್ದಾರೆ, ಅಹಿಂದ ಒಂದು ಹೋರಾಟವನ್ನ ಹಾಸನದಲ್ಲಿ ಮಾಡ್ತಾ ಇದ್ದಾರೆ ಅಂತೇಳಿ ಇಡೀ ರಾಜ್ಯ ಜನತೆ ಗೊತ್ತಿದೆ. ಅಲ್ಲಿಗೆ ಬರ್ತೀನಿ, ನಾನು ಮಾಹಿತಿ ಪಡ್ಕೊಂತೀನಿ ದಿಲೀಪ್ ಅವರೇ. ರಿಷಿಕ್ ಅವರೇ, ನೀವು ಮಾತಾಡಬೇಕು. ಚನ್ನಪಟ್ಟಣ ಅಂದ ಸಂದರ್ಭದಲ್ಲಿ JDS ಭದ್ರಕೋಟೆ ಚುನಾವಣೆ ಬಿಫೋರ್ ನೀವು ಕಟ್ಟಕಡೆಯ JDSನ ಕಾರ್ಯಕರ್ತರನ್ನ ಕೇಳಿದ್ರು, ಕೆಲವು ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೇಳಿದ್ರು, ಅಥವಾ BJP ಕಾರ್ಯಕರ್ತರನ್ನ ಕೇಳಿದ್ರು, ನಿಖಿಲ್ ಅವ್ರು ವಿನ್ ಆಗೋ ಚಾನ್ಸಸ್ ಇದೆ ಅನ್ನೋದ್ರ ನಡುವೆ ಫಲಿತಾಂಶ ಇದೆಯಲ್ಲ, ಇಂಪಾಸಿಬಲ್ ಅನ್ನೋ ರೀತಿ ಬಂದ್ಬಿಡ್ತು. ಸೊ ಹಂತವಾಗಿ ಕಾಂಗ್ರೆಸ್ JDSನ ಭದ್ರಕೋಟೆಗಳನ್ನು ಛಿದ್ರ ಮಾಡ್ತಿದೆ ಅನ್ನೋದು ವಿಚ್ ಇಸ್ ವಿಸಿಬಲ್. ಸೊ ಹಾಗಾಗಿ ಹಾಸನ ಕಾಂಗ್ರೆಸ್ನ ಟಾರ್ಗೆಟ್ ಆಗಿದೆ. ನೋಡಿ, ನಮಗೆ JDSಗೆ ಈ ಎಲೆಕ್ಷನ್ ಮಾಡಕ್ಕೆ ಟೈಮ್ ಸಿಕ್ಕಿದ್ದು ಬರೀ 20 ದಿವಸ ಅಷ್ಟೇ. ಯಾಕೆ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಅಲ್ಲಿ ನಾವು BJP ಅವ್ರ ಜೊತೆ ಒಂದು ಮೈತ್ರಿಕೂಟದಲ್ಲಿ ಇದ್ದೀವಿ, ಇಂಡಿಯಾ ಮೈತ್ರಿಕೂಟ. ನಾವು ಅನ್ಕೊಂಡಿದ್ದು ಸಹಜವಾಗಿ ಮೈತ್ರಿಕೂಟದ ಒಬ್ಬ ಅಭ್ಯರ್ಥಿ ಆಗ್ತಾರೆ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ CP ಯೋಗೇಶ್ವರ್ ಅವರು ಅಭ್ಯರ್ಥಿ ಆಗ್ತಾರೆ ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇದೆ. ನಮಗೆ CP ಯೋಗೇಶ್ವರ್ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಡೈರೆಕ್ಷನ್ಲೆಸ್ ಮಾಡೋದು. ನಿಮಗೆ ಯಾವುದೇ ಒಂದು ಟೈಮಲ್ಲಿ ಒಂದು ಅರ್ಧ ದಾರಿಯಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಲೆಫ್ಟು ಇಲ್ಲ ರೈಟು ಇಲ್ಲ, ನಿಮ್ಮ ಪಾಡ ನೀವೇನೋ ಹೋಗ್ಬಿಡ್ರಪ್ಪ ಅಂತ ಕೈ ಕೊಟ್ಬಿಟ್ಟು ಹೋಗ್ತಾರಲ್ಲ, ಈ ರೀತಿ ಕೆಲಸ ಆಯ್ತು ನಮ್ಗೆ. ಮುಂಚೆನೇ ನಮ್ಗೆ ಇದ್ರ ವಿಚಾರ ನಾಲೆಡ್ಜ್ ಇತ್ತು ಅಂತ ಹೇಳಿದ್ರೆ ನಾವು ಇನ್ನೂ ಚೆನ್ನಾಗಿ ಸಂಘಟನೆ ಮಾಡ್ತಾ ಇದ್ವಿ. ಆಮೇಲೆ 100% ನಾವು ಗೆಲ್ತಾ ಇದ್ವಿ. ಇರ್ಲಿ, ಈಗ ಅವ್ರು 1 ವೋಟ್ ಇದ್ದಾಗಿದ್ರು ಅದು ಗೆಲುವೇನೆ, ಅದನ್ನ ನಾನು ಅವ್ರು ಗೆದ್ದಿಲ್ಲ ನಾವು ಗೆದ್ದಿದ್ದೀವಿ ಅಂತ ನಾನೇನು ಆರ್ಗ್ಯೂ ಮಾಡಕ್ ಹೋಗಲ್ಲ. ಆದ್ರೆ ನೀವು ಗಮನಿಸಬೇಕಾಗಿರುವಂಥದ್ದು ವೋಟ್ ಶೇರಿಂಗ್ ಗಮನಿಸೋಣ. ಲಾಸ್ಟ್ 3 ಚುನಾವಣೆಯಲ್ಲೂ ನಾವು ತಗೊಂಡಿರುವಂಥ ವೋಟ್ ಏನಿದೆ ನೀವು ಗಮನಿಸಿದ್ರೆ 85,000, 96,000, ಈ ಸತಿನೂ 85,000 ತಗೊಂಡಿದ್ದೀವಿ. ಹಾಗಾದ್ರೆ ಚನ್ನಪಟ್ಟಣದಲ್ಲಿ JDSನ ಕೈ ಹಿಡಿಯುವಂಥ ಮತದಾರ ಏನಿದ್ದಾರೆ ಅವರು ಅಷ್ಟೇ ಇದ್ದಾರೆ, ಏನೂ ಡಿಫ್ರೆನ್ಸಸ್ ಆಗಿಲ್ಲ, ವ್ಯತ್ಯಾಸಗಳಾಗಿಲ್ಲ. ಇನ್ನ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅವ್ರು ಯಾವ ರೀತಿ ಗೆದ್ರು ಅಂತ ನಾವೇನಾದ್ರು ಒಂದು ಚೂರು ಪೋಸ್ಟ್ ಮಾರ್ಟಮ್ ಮಾಡ್ಬಿಟ್ಟು ನೋಡೋದಾದ್ರೆ, ಮ್ಯಾಕ್ಸಿಮಮ್ ಚನ್ನಪಟ್ಟಣ ಟೌನ್ ಅಲ್ಲಿ ಯಾವುದೋ ಒಂದು ಕಮ್ಯುನಿಟಿ ಓಲೈಕೆಯಿಂದ ಸುಮಾರು ಒಂದು 15,000-20,000 ವೋಟ್ ಡಿಫ್ರೆನ್ಸಸ್ ಅಲ್ಲಾಗಿದೆ ಮೇಜರ್ ಆಗಿ ಅನ್ನೋದನ್ನ ಬಿಟ್ರೆ, ನಿಮಗೆ ಓವರ್ ಆಲ್ JDS ಆಸ್ ಎ ಪಾರ್ಟಿ ನಾವೇನಿದೀವಿ ನಮಗೆ ಬರಬೇಕಾಗಿರುವಂತ ವೋಟ್ಸ್ ಏನಿದೆ, ವೋಟ್ ಶೇರು ಅದಷ್ಟೇ ಇದೆ, ಎಲ್ಲೂ ವ್ಯತ್ಯಾಸಗಳಾಗಿದೆ. ಸೊ ಹಾಗಾಗಿ ನಾವು ಇವತ್ತು ಹೇಳುವಂಥದ್ದು ಚನ್ನಪಟ್ಟಣದಲ್ಲಿ ನಾವು ಗೆದ್ದಿದ್ದೀವಿ, ನಾವೇನು ಸೋತಿಲ್ಲ. ಯಾಕೆಂದ್ರೆ ಈಗ 80,000-85,000 ಒಂದು ಆಡಳಿತ ಪಕ್ಷ ಇಟ್ಕೊಂಡು ಮಾನ್ಯ DK ಶಿವಕುಮಾರ್ ಅವರು 3 ತಿಂಗಳ ಹಿಂದೆನೆ ಹಳ್ಳಿಗೆ ಹೋಗ್ಬಿಟ್ಟಿದ್ರು. ಏನೇನು ರೆಡಿ ಮಾಡ್ಕೋಬೇಕೋ ಎಲ್ಲಾ ತಂತ್ರಗಳನ್ನ ಕುತಂತ್ರಗಳನ್ನ ಮಾಡ್ಕೊಳ್ಳೋದು ಅವತ್ತಿಂದ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರು. ಅಷ್ಟೆಲ್ಲ ಇದ್ದು ಒಂದು 136 ಜನ ಇರುವಂತ ಒಂದು ಆಡಳಿತ ಪಕ್ಷ ಬಂದು ಬರೀ ಒಂದು ಚನ್ನಪಟ್ಟಣದಲ್ಲಿ ಪಾಪ ಇನ್ನು ಯಂಗ್ಸ್ಟರ್ ನಮ್ಮ ನಿಖಿಲ್ ಅವರು ಅಂತವ್ರ ಮುಂದೆ ನೀವು ಅದು ಲಾಸ್ಟ್ ಮಿನಿಟ್ ಡೈರೆಕ್ಷನ್ಲೆಸ್ ಆಗಿರುವಂತವ್ರ ಮೇಲೆ ನೀವು ಈಸಿ ವಿನ್ ಮಾಡಕ್ ಆಗ್ಲಿಲ್ಲ, ಅಷ್ಟು ಟಫ್ ಫೈಟ್ ಕೊಟ್ಟಿದ್ವಿ ನಾವು ಅಂತ ಹೇಳಿದ್ರೆ ಇದ್ರಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ನೀವು ಹೇಳೋದು ಹೆಂಗಿದೆ ಅಂದ್ರೆ ರಿಷಿಕ್ ಅವರೇ, ಸೋಲೋದು ನಮಗೊಂದು ಕ್ಲಾರಿಟಿ ಇತ್ತು, ಬಟ್ ಒಂದೊಳ್ಳೆ ಫೈಟ್ ಕೊಡಕ್ಕೆ ನಾವು ಕಂಟೆಸ್ಟ್ ಮಾಡಿದ್ವಿ ಅಂತ. ಈಗ ಅಲ್ಲಿ ನಮಗೆ ಲಾಸ್ಟ್ ಮಿನಿಟ್ ಅಲ್ಲಿ ಕ್ಯಾಂಡಿಡೇಟ್ ಯಾರು ಹಾಕಿದ್ರೆ ಅಟ್ಲೀಸ್ಟ್ ಒಂದು ಟಫ್ ಫೈಟ್ ಆಗುತ್ತೆ ಅನ್ನೋವಂಥದ್ದು ಫಸ್ಟ್ ವಿಚಾರ. ಯಾಕಂದ್ರೆ ಯಾವುದೇ ಒಂದು ಕಾನ್ಸ್ಟಿಟ್ಯೂನ್ಸಿಲಿ ಸೋಲು ಗೆಲುವು ಅನ್ನೋದು ಇದ್ದೇ ಇರುತ್ತೆ. ಯಾರಾದ್ರೂ ಒಬ್ರು ಗೆಲ್ತಾರೆ ಸೋಲ್ತಾರೆ, ಅದು ಯಾವುದೇ ಪಕ್ಷದಲ್ಲಿ ಆಗಿದೆ, ಸರ್ವೇ ಸಾಮಾನ್ಯ. ಆದ್ರೆ ಒಂದು ಪಕ್ಷ ಸಂಘಟನೆ ಎಷ್ಟು ಚೆನ್ನಾಗಿ ಆಗ್ತಾ ಇದೆ, ಒಂದು ಬೇಸ್ ಎಷ್ಟಿದೆ ಅಲ್ಲಿ ಅನ್ನೋವಂಥದ್ದು ವೆರಿ ಇಂಪಾರ್ಟೆಂಟ್. ಈಗ ನಮಗೆ ಪಕ್ಷ ಸಂಘಟನೆ ಮತ್ತೆ ಆ ಮೂಮೆಂಟಮ್ ಇಟ್ಕೋಬೇಕಲ್ವ ನಾವು. ಈಗ ಲಾಸ್ಟ್ ಟೈಮು ಮಾನ್ಯ ಕುಮಾರಣ್ಣನವರು ಗೆದ್ದಾಗ 96,000 ವೋಟ್ ತಗೊಂಡಿದ್ರು, 15,000-16,000 ವೋಟ್ ಡಿಫ್ರೆನ್ಸ್ ಅಲ್ಲಿ ಗೆದ್ದಿದ್ದು. ಆವಾಗ ಇದೇ ಯೋಗೇಶ್ವರ್ ಅವರೇ BJP ಇದ್ರು. ಕಾಂಗ್ರೆಸ್ ಅವ್ರದ್ದು ಲಾಸ್ಟ್ 3 ಟರ್ಮ್ ತಗೊಂಡ್ರೆ ಎಲ್ಲಿದೆ 8,000, 15,000, 30,000 ಅವ್ರು ತಗೊಂಡಿದ್ದಂತ ವೋಟ್ ಬೇಸು. ಈ ಸತಿ ಎಲೆಕ್ಷನ್ ಮಾಡಬೇಕಾದ್ರೂ ನಾವು ಹಳ್ಳಿ ಹೋದಾಗ್ಲೂ ಅಲ್ಲಿ ಹೇಳ್ತಾ ಇದ್ದಿದ್ದು, ಇದು ಒಂದು ಪಕ್ಷದ ನಡುವೆ ಇರುವಂತ ಎಲೆಕ್ಷನ್ ಅಲ್ವೇ ಅಲ್ಲ, ಅಲ್ಲಿ ಕಾಂಗ್ರೆಸ್ನ ಅಸ್ತಿತ್ವ ಇಲ್ಲವೇ ಇಲ್ಲ. ಅಲ್ಲಿ ಇದ್ದಿದ್ದೇ ಎಲೆಕ್ಷನ್ ನಿಮ್ಗೆ ಯಾರ ಮಧ್ಯ, ಯೋಗೇಶ್ವರ್ ಅವರು ಇಂಡಿವಿಜುವಲಿ ಪ್ಲಸ್ JDS. ಸೊ ಯೋಗೇಶ್ವರ್ ವರ್ಸಸ್ JDS ಅಂತ ಇತ್ತೇ ಹೊರತು ಅಲ್ಲಿ ಎಲ್ಲೂ ನಿಮಗೆ ಒಂದು ಕಾಂಗ್ರೆಸ್ ಪಕ್ಷ ಇದೆ, ಆ ಕಾಂಗ್ರೆಸ್ ಪಕ್ಷ ಅಗೇನ್ಸ್ಟ್ JDS ಅಥವಾ NDA ಪಕ್ಷ ಅಂತ ಅಂದ್ಬಿಟ್ಟು ಎಲ್ಲೂ ಇರಲಿಲ್ಲ ನಿಮಗೆ. ಸೊ ಹಾಗಾಗಿ ನಾವು ಇವತ್ತು ನಮಗೆ ಅಫ್ಕೋರ್ಸ್ ಸೋತಿದ್ದೀವಿ ಅನ್ನೋವಂಥದ್ದು ಎಲ್ಲ ಒಂದು ಕಡೆ ಒಂಚೂರು ಬೇಜಾರಿದೆ ಅನ್ನೋದಾದ್ರೂ ನಮ್ಮ ಪಕ್ಷ ಸಂಘಟನೆ ಚೆನ್ನಾಗಾಗಿದೆ, ನಮಗೆ ಸುಮಾರು 85,000 ವೋಟಿಂಗ್ ಆಗಿದೆ ಅನ್ನೋವಂಥದ್ರಲ್ಲಿ ನಮ್ಗೆ ತೃಪ್ತಿ ಇದೆ. ನೆಕ್ಸ್ಟ್ ಟಾರ್ಗೆಟ್ ಹಾಸನ ಕಾಂಗ್ರೆಸ್. ನೋ ಮೇಡಮ್ ನೋಡಿ, ಇಲ್ಲಿ ಚನ್ನಪಟ್ಟಣದಲ್ಲಿ ಇಷ್ಟೆಲ್ಲ
ಎಲ್ಲ ಫೋರ್ಸ್ ಇಟ್ಕೊಂಡೆ ಇವರು 136 ಜನ ಆಡಳಿತ ಪಕ್ಷ ಇಟ್ಕೊಂಡೆ 86,000 ಜನ ಬಂದಿರುವಂಥದ್ದು. ಇನ್ನು ಹಾಸನಕ್ಕೆ ಬಂದರೆ ದೇ ಆರ್ ಫ್ರೀ. ಈಗ ಕರ್ನಾಟಕ ರಾಜ್ಯದಲ್ಲಿ ಯಾರು ಎಲ್ಲೂ ಬೇಕಾದರೂ ಹೋಗ್ಬಿಟ್ಟು ಏನು ಸಮಾವೇಶ ಬೇಕಾದ್ರೂ ಮಾಡ್ಕೋಬೋದು, ಏನು ಬೇಕಾದ್ರೂ ಸಂಘಟನೆ ಮಾಡ್ಕೋಬೋದು. ಅದರಲ್ಲಿ ನಾವೇನೀಗ ಹಾಸನ ನಮಗೆ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿದೀವಪ್ಪ, ನೀವು ಬರೋಂಗಿಲ್ಲ ಅಂತ ನಾವೇನಾರು ಹೇಳೋಕ್ಕಾಗತ್ತಾ? ಬನ್ನಿ ಮಾಡಿ. ಆದರೆ ನಾನು ಕೇಳಕ್ಕೆ ಬಯಸೋವಂಥದ್ದು, ಏನಕ್ಕೆ ಬರ್ತಾ ಇದ್ದೀರಾ? ಏನಾದ್ರು ಉದ್ದೇಶ ಇದೆಯಾ ನಿಮ್ಮಲ್ಲಿ? ಏನಾದ್ರು ಸ್ಟ್ರಾಟಜಿ ಇದೆಯಾ? ಇಲ್ಲ ಏನಾದ್ರು ಒಂದು ಕ್ಲಾರಿಟಿ ಇದೆಯಾ? ಅಥವಾ ಜನಕ್ಕೆ ಏನಾದ್ರು 3 ಪೈಸದ ಉಪಯೋಗ ಆಗೋವಂಥದ್ದು ಏನಾದ್ರು ಇದೆಯಾ? ನಿಮ್ಮ ಟೈಮ್ ಪಾಸ್ ಮಾಡೋದಕ್ಕೆ ನೀವು ಬರೀ ಕರ್ನಾಟಕ ರಾಜ್ಯ ಸುತ್ಕೊಂಡಿರ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದರ ಜನ ಗಮನಿಸ್ತಾ ಇದ್ದಾರೆ. ಇದಕ್ಕೆ ಮುಂಚೆ ನೀವು ಗಮನಿಸಿದ್ರೆ ಒಂದು ಪ್ರೋಗ್ರೆಸ್ ರಿಪೋರ್ಟ್ ಹೇಳ್ಬಿಡ್ಬೇಕು ಅಂತ ಹೇಳಿದ್ರೆ, ಇವರ ಸರ್ಕಾರ ಬಂದಿದ್ದ ದಿವಸದಿಂದ ಇವರು ಮಾಡಿರೋವಂಥ ಆಂದೋಲನ, ಸಮಾವೇಶಗಳು ಅಥವಾ ಬೇರೆ ಯಾವುದೇ ಒಂದು ಪೊಲಿಟಿಕಲ್ ಆಕ್ಟಿವಿಟೀಸ್ ಅಂತ ನೀವೇನಾದ್ರು ಗಮನಿಸಿದ್ರೆ ಯಾವುದಾದ್ರೂ ಒಂದೇ ಒಂದು ಆಕ್ಟಿವಿಟಿ ಜನರ ಪರವಾಗಿರುವಂಥದ್ದು ಅಂತ ಅವ್ರು ಹೇಳ್ಬಿಡಿ ನೋಡೋಣ. ಯಾವುದಾದ್ರು ಒಂದೇ ಒಂದು ನಾನು ಕೇಳೋವಂಥದ್ದು. ಇನ್ನು ಅವರು ನಮ್ಮ ಕಾಂಗ್ರೆಸ್ ಸ್ನೇಹಿತರು ಒಂದು ಮಾತು ಹೇಳಿದ್ರು, ಹಾಸನದಲ್ಲಿ ನಮಗೆ ಫಲವತ್ತಾದ ಭೂಮಿ ಕಾಣಿಸ್ತಾ ಇದೆ ಅಂತ. ಅಲ್ಲ ಸ್ವಾಮಿ, 1.5 ವರ್ಷದಲ್ಲಿ ನಿಮಗೆ ಕರ್ನಾಟಕನೇ ಒಂದು ದೊಡ್ಡ ಫಲವತ್ತಾದ ಭೂಮಿ. ಅದರಲ್ಲಿ ನಿಮಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ, ನೀರು ಕೊಟ್ಟಿದ್ದಾರೆ ನಮ್ಮ ಜನ, ಗೊಬ್ಬರ ಕೊಟ್ಟಿದ್ದಾರೆ ನಮ್ಮ ಜನ, ಎಲ್ಲ ಥರದ್ದು ಸಹಾಯ ಮಾಡಿ ನಿಮಗೆ ಬೆಳೀರಪ್ಪ ಬೆಳೆನ ಅಂತ ಕೊಟ್ಟರೆ 1.5 ವರ್ಷದಿಂದ ನೀವು ಬೆಳೀತಾ ಇರೋದು ಏನು? ಬರೀ ಕಾಂಗ್ರೆಸ್ ಗಿಡನೇ ಬೆಳೀತಾ ಇರೋದು ನೀವು. ಯಾವ 5 ಪೈಸೆ ಪ್ರಯೋಜನ ಇಲ್ದಿರುವಂಥದ್ದು. ಇದು ನಮ್ಮ ಕಾಂಗ್ರೆಸ್ ಸ್ನೇಹಿತರು ಅಥವಾ ನಮ್ಮ ಕಾಂಗ್ರೆಸ್ ಪಕ್ಷದ ಸ್ಥಿತಿ ಕರ್ನಾಟಕದಲ್ಲಿ. ರೈಟ್. BJP, JDS, ಕಾಂಗ್ರೆಸ್ ಅಂತ ತಗೊಂಡ್ರೆ ಶಿವಾನಂದ ರೆಡ್ಡಿ ಅವರೇ ಎಲ್ಲರೂ ಬಹಳ ಬ್ಯುಸಿಯಾಗಿದ್ದಾರೆ. ಒಂದು ಬಣಗಳ ಬಡಿದಾಟದಲ್ಲಿ, ಎರಡನೇದು ರಶಿಕ್ ಅವರು ಉಲ್ಲೇಖ ಮಾಡಿದ ಹಾಗೆ ಸಭೆ, ಸಮಾವೇಶ, ಆಂದೋಲನ. ಇದಕ್ಕೇನಾ ಆಡಳಿತ ಪಕ್ಷ ಅಥವಾ ಯಾವುದೋ ಒಂದು ಪಕ್ಷಕ್ಕೆ ಅಂಥ ಮ್ಯಾಂಡೇಟ್ ಕೊಡೋದು? ಇವಾಗ ಕಾಂಗ್ರೆಸ್ ಈ ಸಮಾವೇಶ ಏನಕ್ಕೆ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅವರು ಒಕ್ಕೂಟವನ್ನು, ಹಿಂದುಳಿದ ವರ್ಗದವ್ರನ್ನ ಏನಾದರೂ ಒಕ್ಕೂಡ್ಸೋಕ್ಕೆ, ಇಲ್ಲ ಹಾಸನ ಆ ಕ್ಷೇತ್ರಗಳನ್ನೆಲ್ಲ ನೆಕ್ಸ್ಟು ಬಲಪಡಿಸೋದಕ್ಕೆ ಮಾಡ್ತಾ ಇರ್ಬೋದು. ಮತ್ತು ಇವರು ಈ ಸಮಾವೇಶ ಮಾಡೋದರಿಂದ ಜನಗಳಿಗೆ ಏನು ಉಪಯೋಗ ಇಲ್ಲ. ಇನ್ನು ಎಲೆಕ್ಷನ್ ಬರೋದು 3 ವರ್ಷ ಆಗ್ಬೋದು. ಇವ್ರಿಗೆ 138 ಜನ ಇದ್ದಾರೆ ಆಲ್ರೆಡಿ. ಈ ಸಮಾವೇಶದಿಂದ ಏನು ಪ್ರಯೋಜನ? ಅದೊಂದು ಜನರಿಗೆ ತಿಳಿಸ್ಬೇಕಾಗ್ತದೆ. ಮತ್ತು ಇಲ್ಲಿ ಈ BJP, JDS ಇಬ್ಬರು ಕೊಲೂಡ್ ಆಗಿದ್ದರಿಂದ ಚನ್ನಪಟ್ಟಣ ಮತ್ತು ಶಿಂಗಾವಿ ಮತ್ತು ಇನ್ನೊಂದು ಸಂಡೂರು 3 ಕ್ಷೇತ್ರಗಳು ಸೋತರು. ಯಾಕಂದರೆ ಇವರೆಲ್ಲೇ ಇವರು ಜಗಳ ಇಲ್ಲ, ನಾವು ಬ್ಯುಸಿ ಇದ್ದರು ಏನೋ ಇಲ್ಲಿ ಹೈಕಮಾಂಡ್ನವರು ಅವ್ರು ಇವಾಗ ಬರ್ತಾರೆ ಮಾಡ್ತಾರೆ ಅವ್ರನ್ನೆಲ್ಲ ಒಗ್ಗೂಡಿಸ್ತಾರೆ ಅನ್ನೋದು ಅದೆಲ್ಲ ಸುಳ್ಳು. ಇದು ಇವತ್ತು ಆಗ್ತಾ ಇರೋದಲ್ಲ. ಇದು ಯಾವಾಗ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದರೋ ಆವತ್ತಿನಿಂದ ಫೈರ್ ಇದೆ, ಸ್ಮೋಕ್ ಕಾಣಿಸ್ತಾ ಇದೆ ಎಲ್ರಿಗೂ. ಅದರಿಂದ ಇವರು ಜನಗಳಿಗೋಸ್ಕರ ಹೋರಾಟ ಮಾಡ್ತಾ ಇಲ್ಲ, ಪಾದಯಾತ್ರೆ ಮಾಡ್ತಾ ಇಲ್ಲ, ಒಂದು ನೀರಿಗೋಸ್ಕರ ಆಗಲಿ ಯಾವುದೇ ಒಂದು ಭ್ರಷ್ಟಾಚಾರಗಳಿಗಾಗಲಿ ಮಾಡ್ತಾ ಇಲ್ಲ. ಅವರು ಸ್ವಇಚ್ಛೆಯಿಂದ ಅವ್ರು ಬೇಕಾಗದಾಗ ಒಂದು ಡಿಸಿಪ್ಲಿನ್ ಇಲ್ಲದೆ, ಸಿಸ್ಟಮ್ಯಾಟಿಕ್ ಒಂದು ರಾಜಕೀಯ ಇಲ್ಲದೆ, ಜನರಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ನೋಡದೆ ಅವ್ರ ಮೇಲೆ ಇವ್ರ ಮೇಲೆ ಅವರು ಹಗರಣಗಳು ಎತ್ತಾಕೊಂಡು ಓಡಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಇಂಥ ಸಮಾವೇಶಗಳ ಅಗತ್ಯ ಇಲ್ಲ. ಏನಕ್ಕೆ ಬೇಕು? ಇನ್ನು 3 ವರ್ಷ ಪಕ್ಷ ಸಂಘಟನೆ, ಇನ್ನೂ 3 ವರ್ಷ ಎಲೆಕ್ಷನ್ಗಳು ಬರಲ್ಲ. 138 ಸೀಟ್ ಇದೆ. ಸ್ಥಳೀಯ ಜಿಲ್ಲಾ ಮಟ್ಟದಲ್ಲಿ ಇನ್ನೂ ಎಲೆಕ್ಷನ್ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಇವರಿಗೆ. ಇವಾಗ BBMP ಆಗಿ 4 ವರ್ಷ ಆಗೋಯ್ತು. ಇವರು ಪಕ್ಷ ಸಂಘಟನೆ ಮಾಡಬೇಕಾದ್ರೆ ಫಸ್ಟು ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಬೇಕು. ಬೆಂಗಳೂರಲ್ಲಿ ಇವ್ರಿಗೂ ಒಂದು MP ಬಂದಿಲ್ಲ, MLAಗಳು ಒಬ್ಬರು ಬಂದಿದ್ದಾರೆ ಅಷ್ಟೇ. ಅದಕ್ಕೋಸ್ಕರ ಇವ್ರೇನು ಮಾಡಿದರು, JDSನವರು BJPನವರು, ನಾವು ಒಟ್ಟಿಗೆ ಸೇರಿಬಿಟ್ರೆ ಜನಗಳು ಏನು ನಮ್ಮ ಪವರ್ ನೋಡಿಬಿಟ್ಟು ನಮ್ಮ ಈ ಕಡೆ ಇರೋರು ಆ ಕಡೆ ಇರೋರು ನೋಡಿಬಿಟ್ಟು ನಮ್ಮದು ಡಬಲ್ ಬಂದುಬಿಡ್ತದೆ ಅಂತ ಅಂದ್ಬಿಟ್ಟು ಇವ್ರು ಹೋಗಿದ್ದು. ಬಟ್ ಇವ್ರ ಮರ್ಯಾದೆ ಇವರೇ ಇವರನ್ನವರು ಸೇರಿಕೊಂಡು ಅವರು ಉಪಯೋಗ ಇಲ್ಲ. ಇದು ಇವತ್ತು JDS ಒಬ್ಬರೇ ನಿಂತಿದ್ರೆ ಗೆಲ್ಲೋ ಚಾನ್ಸ್ ಇತ್ತು. ಈವನ್ನು ಹೌದು. ಮತ್ತು ಅಲ್ಲಿ ಇದೇನೆಂದರೆ CM, ex-CMಗಳು ಮಕ್ಕಳು ಇಬ್ಬರು, ಕುಟುಂಬ ರಾಜಕೀಯ. ಫಸ್ಟ್ನಿಂದ ಏನು ಹೇಳ್ತಾಯಿದ್ರು, ನಾವು ನಿಲ್ಲಿಸಲ್ಲ ಅಂತ ಇದ್ರು. ಯಾಕೆ ನಿಲ್ಲಿಸಿದ್ರು? ಇವ್ರು ಹೇಳಿದ್ರು ನಮಗೆ ಟೈಮ್ ಇರಲಿಲ್ಲ ಅಂತ. ಯಾಕೆ ಫಸ್ಟ್ನಿಂದ ಗೊತ್ತಿಲ್ವಾ? ಟೈಮ್ ಇತ್ತಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಯೋಗೇಶ್ವರ್ ಕೊಡಬೇಕಾಗಿತ್ತು ಅಂತ ಶಕ್ತಿ ಇರೋರು. ನೀವು BJP ಸಿದ್ಧಾಂತ ಒಪ್ಪಿತಾನೆ ಹೋಗಿರೋದು, ಜಾತ್ಯತೀತ ಬಿಟ್ಬಿಟ್ಟಿದ್ದೀರಲ್ಲ. ಏನು ಒಂದು ಸೀಟು ಹೋಗ್ಬಿಟ್ರೆ ಏನಾಗ್ತದೆ? ಚನ್ನಪಟ್ಟಣದಲ್ಲಿ ನಿಮಗೆ ಮರ್ಯಾದೆ ಇರ್ತಾಯಿತ್ತು.
ಅವ್ರು ಫಸ್ಟ್ನಿಂದ ಹೇಳ್ತಾ ಇದ್ರು, ನಾನು ಗೆಲ್ತೀನಿ ಮತ್ತು ನಾನು ಇಂಡಿಪೆಂಡೆಂಟ್ ಆಗಾದರೂ ನಿಂತ್ಕೊಳ್ತೀನಿ ಅಂತ ಹೇಳ್ತಾ ಇದ್ರಲ್ಲ. ಆವತ್ತೇ ಅವರು ಬಗೆಹರಿಸ್ಬೋದಾಗಿತ್ತಲ್ಲ, ಎಲ್ಲರನ್ನು ಮಾತಾಡಿ ಕಳ್ಕೊಬೋದಾಗಿತ್ತಲ್ಲ. ಇದರಲ್ಲಿ ನಾವು ಎಷ್ಟೋ ಸಾರಿ ಹೇಳಿದ್ದೀವಿ, JDSನವರು BJPನವರು ತುಂಬ ಏನು ಒಡೆದಾಡೋ ಥರ ಇದ್ದರು. 3ಕ್ಕೆ 3 ನಾವು ಗೆಲ್ತೀವಿ ಅಂತ ನಿಮಗೂ ಗೊತ್ತಿರ್ತದೆ. ಇವತ್ತು ಎಲ್ಲಿದ್ದಾರೆ ಅವರು? ಏನೋ ಎಲ್ಲೋ ಮಿಸ್ಟೇಕ್ ಆಯಿತು ಅಂತ ಸಮಾಧಾನ ಹೇಳಿದ್ರೆ ಆಗಲ್ಲ. ಅವ್ರದ್ದು ಇವಾಗ ವೋಟಿಂಗ್ ನೀವು ಲೆಕ್ಕ ತಗೊಂಡ್ರೆ ಕಡಿಮೆ ಆಗ್ತಾಯಿದೆ. ಅವ್ರು ಬೇಕಾದರೆ ಅನಾಲಿಸಿಸ್ ತಗೊಳ್ಳಿ. ಇವತ್ತು BJP ಎಷ್ಟು ಬಂದಿತ್ತು ಲಾಸ್ಟ್ ಟೈಮು, JDS ಎಷ್ಟು ಬಂದಿತ್ತು, ಎರಡು ಕೂಡಿದ್ರೆ ಅಂದರೆ ಎಷ್ಟಾಗ್ತದೆ? 1.5 ಲಕ್ಷ ಮೇಲೆ ಬರಬೇಕಾಯ್ತು. ಎಲ್ಲಿ ಬಂದಿದೆ? ಈಗ ಮತ್ತು ಇವರು ಇನ್ನೊಂದು, ಅವರು ಸಮಾವೇಶ ಮಾಡ್ತಾ ಇರೋದು ಈ ಏನು ಪಂಗಡಗಳನ್ನು ಒಂದು ಅಸ್ತಿತ್ವಕ್ಕೆ ತಗೊಳ್ಳೋಕ್ಕೆ ಮಾಡ್ತಾಯಿದ್ದಾರೆ ಅಂದರು. ಪ್ರತಿಯೊಬ್ಬರೂ ರಾಜಕೀಯ ಮಾಡ್ತಾ ಇರೋದು ಇವಾಗ BJPನವರು RSS ಅಂತ ಶುರು ಮಾಡ್ತಾರೆ, ಇವರು ಒಕ್ಕಲಿಗರು ಅಂತ ಶುರು ಮಾಡ್ತಾರೆ, ಅವರು ST ಅಂತ ಶುರು ಮಾಡ್ತಾರೆ. ಇದರಿಂದ ವೋಟ್ ಬ್ಯಾಂಕ್ಗೋಸ್ಕರ ಇವರು ಹೋರಾಡ್ತಾ ಇದ್ದಾರೆ ಹೊಂತು ಏನೋ ಒಂದು ಬಡವ್ರಿಗೋಸ್ಕರ ಒಂದು ಯಾವುದಾದ್ರೂ ಕೊಡೋಣ ಅಂತಿಲ್ಲ. ರೈಟ್ ಮಾತಾಡ್ತೀನಿ ನಿಮ್ಮ ಜೊತೆ. ಸೊ ಒಟ್ಟಾರೆ ಸ್ವಾಭಿಮಾನ ಸಮಾವೇಶ ಹಾಸನದಲ್ಲಿ ನಡೆಯೋದು ಪ್ರಮುಖ ವಿಚಾರವಾಗಿದೆ. ಹಾಸನ ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಬಹಳ ಮುಖ್ಯವಾಗಿ ಟಾರ್ಗೆಟ್ ಮಾಡಿರೋದು ಚನ್ನಪಟ್ಟಣದ ನಂತರ ಹಾಸನ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮಾಡ್ತಿದ್ದಾರೆ. ಪಕ್ಷದ ಪ್ರತಿಯೊಬ್ಬ ನಾಯಕರಿಗೂ ಕೂಡ ಇದಕ್ಕೆ ಇಂಟಿಮೇಷನ್ ಇದೆಯಾ ಅನ್ನುವಂಥ ಸಹಜ ಪ್ರಶ್ನೆ ಮೂಡುತ್ತೆ. ಯಾಕಂದರೆ ಒಗ್ಗಟ್ಟಿನಿಂದ ಇಷ್ಟು ಚುನಾವಣೆಗಳನ್ನು ಗೆದ್ದಿರುವಂಥ ಕಾಂಗ್ರೆಸ್ ಒಗ್ಗಟ್ಟಿಲ್ಲದೆ ಸ್ವಾಭಿಮಾನಿ ಸಮಾವೇಶ ಮಾಡಿದ್ರೆ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಸೊ ಹಾಗಾಗಿ ಆ ಒಗ್ಗಟ್ಟಿದೆಯಾ ಕಾಂಗ್ರೆಸ್ನಲ್ಲಿ? ಪ್ರತಿಯೊಬ್ಬರು ಆ ಸಮಾವೇಶದಲ್ಲಿ ಭಾಗಿಯಾಗ್ತಾರಾ? ಸಮಾವೇಶಕ್ಕೆ ಪ್ರತಿಯೊಬ್ಬರ ಸಹಕಾರ ಇದೆಯಾ? ಈ ಸಮಾವೇಶದ ಮೂಲಕ ಏನು ಮಾಡೋದಕ್ಕೆ ಹೊರಟಿದ್ದಾರೆ? ಸಮಾವೇಶಗಳು ಅಂದರೆ ಕಾಂಗ್ರೆಸ್ ಹಲವಾರು ಸಮಾವೇಶಗಳನ್ನು ಮಾಡ್ಕೊಂಬಂದಿದೆ. ದರ್ಶನ್ ಅವರೇ, ನೀವು ಜನಾಂದೋಲನ ಸಮಾವೇಶ ಅಂತ ಮಾಡಿದ್ರಿ, ಆವಾಗ ಏನಾದರೂ ಗೆಲುವುಗಳು ಸಾಧ್ಯವಾಯಿತು ಅಂದರೆ ಕೃತಜ್ಞತಾ ಸಮಾವೇಶ ಅಂತ ಮಾಡ್ತೀರಿ. ಈಗ ಇದು ಸ್ವಾಭಿಮಾನ ಸಮಾವೇಶ ಅಂತ ಮಾಡ್ತಿರೋದ್ರಿಂದಾಗಿ ಯಾವ ಸ್ವಾಭಿಮಾನದ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದೀರಿ? ಸಿದ್ದರಾಮಯ್ಯನವರು ಸುರ್ಜೇವಾಲಾ ಅವ್ರ ಜೊತೆ ಮಾತಾಡಿದ್ದಾರೆ, ರಾಹುಲ್ ಗಾಂಧಿ ಅವ್ರ ಹತ್ರ ಪರ್ಮಿಷನ್ ತೊಗೊಂಡಿದ್ದಾರೆ, ಅದಕ್ಕೊಂದೇನೋ ಪರ್ಟಿಕ್ಯುಲರ್ ಸ್ಥಳೀಯ ಚುನಾವಣೆಗಳ ವಿಷಯವನ್ನು ಪ್ರಸ್ತಾಪ ಮಾಡಿದರೂ ಕೂಡ ಇದರ ಹಿಂದೇನೋ ಕಾಣ್ತಾ ಇದೆ. ಅಂದರೆ ಇಟ್ ಈಸ್ ಅಬೌಟ್ ಓವರ್ಟೇಕಿಂಗ್ ಅಂತ ಅನ್ನಿಸ್ತಾ ಇದೆ. ಇಷ್ಟು ದಿವಸ ಹೆಂಗಿತ್ತು ಅಂತ ಹೇಳಿದ್ರೆ, ಓಪನ್ ಆಗಿ ಹೇಳೋದಾದರೆ DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರನ್ನ ಓವರ್ಟೇಕ್ ಮಾಡ್ತಿದ್ದಾರೆ ಅಂತ ವಿಚಾರ ಇತ್ತು. ಇವಾಗ ಸಿದ್ದರಾಮಯ್ಯನವರು ಇಲ್ಲ, ನನ್ನ ಯಾರು ಓವರ್ಟೇಕ್ ಮಾಡೋಕ್ಕೆ ಬಿಡಲ್ಲ ಅನ್ನೋ ಸಂದೇಶ ಏನಾದ್ರು ರವಾನೆ ಮಾಡ್ತಿದ್ದಾರೆ? ನೋಡಿ, ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಸಾಹೇಬರು ರಾಮ ಲಕ್ಷ್ಮಣನ್ ಥರ ಇದ್ದಾರೆ. ನೀವು ಸರ್ಕಾರ ಬರೋದಕ್ಕೂ ಬಿಫೋರ್ ಹೋಗಿ ಅಥವಾ ಸರ್ಕಾರ ಬಂದ ಮೇಲೆ ಒಂದು ದಿನಕ್ಕಾದರೂ ಇಬ್ಬರು ಏನಾದರೂ ಒಂದು ಚಿಕ್ಕ ಮಾತು ಬಂದಿರೋದನ್ನ ಸಾಕ್ಷಿ ಇದ್ದರೆ ನನಗೆ ಹೇಳಿ. ಇಬ್ಬರಲ್ಲಿ ಅಷ್ಟು ಅನ್ಯೋನ್ಯವಾಗಿ ನಮ್ಮ ಪಕ್ಷ ಸಂಘಟನೆ ಮಾಡಿ ಇವತ್ತು ಈ ಮಟ್ಟದ ಗೆಲುವಿನ ಯಶಸ್ಸಿಗೆ ಬಂದು ಮುಟ್ಟಿದ್ದೀವಿ. ಮಾನ್ಯ DK ಶಿವಕುಮಾರ್ ಸಾಹೇಬರು ಅವರ ಸ್ವಕ್ಷೇತ್ರ ತವರು ಜಿಲ್ಲೆ ಕನಕಪುರ, ಅಲ್ಲಿಂದ ಸಂಗಮದಿಂದ ಮೇಕೆದಾಟು ಪಾದಯಾತ್ರೆಯನ್ನು ಶುರು ಮಾಡಿದ್ವಿ. ಅದು ಯಾವ ಮಟ್ಟಕ್ಕೆ ಬಂದು ಬೆಂಗಳೂರಿಗೆ ತಲುಪ್ತು, ಅದು ಸೇರಿದಂಥ ಜನಸಾಗರ ಉದ್ದೇಶ ಇಟ್ಕೊಂಡೆ ನಾವು ಮಾಡಿದ್ದು. ಅದಾಗಿ ನಾವು ಸ್ವಾತಂತ್ರ್ಯ ನಡಿಗೆ 75ರ ಒಂದು ಅಮೃತ ಮಹೋತ್ಸವದ ಸ್ವಾತಂತ್ರ್ಯ ನಡಿಗೆ ಕಾರ್ಯಕ್ರಮ ತ್ರಿವರ್ಣ ಧ್ವಜ ಹಿಡಿದು ಸಂಗೊಳ್ಳಿ ರೈಲ್ವೆ ಸ್ಟೇಷನ್ನಿಂದ ನಾವು ಇಲ್ಲಿ ನ್ಯಾಷನಲ್ ಕಾಲೇಜ್ ಮೈದಾನದ ತನಕ ಏನಿಲ್ಲ ಅಂದ್ರೂ 6-7 ಲಕ್ಷ ಜನ ಸೇರ್ಕೊಂಡ್ರು ಆ ನಡಿಗೆ. ಅಂಥ ಬೃಹತ್ತಾದಂಥ ನಡಿಗೆಯನ್ನು ನಾವು ಮಾಡಿದ್ವಿ. ಭಾರತ್ ಜೋಡೋ ಆ ಒಂದು ಉದ್ದೇಶ, ಅದು ಮಹಿಳೆ ರಕ್ಷಣೆ, ಯುವಕರಿಗೆ ಉದ್ಯೋಗ, ಪ್ರಜಾಪ್ರಭುತ್ವದ ಉಳಿವಿಗೆ, ಸಂವಿಧಾನದ ಉಳಿವಿಗೆ, ಮಹಿಳೆಯರ ಮೇಲೆ ಆಗ್ತಾ ಇದ್ದಂಥ ದೌರ್ಜನ್ಯಗಳ ಮೇಲೆ ಬೆಳಕು ಚೆಲ್ಲುವಂಥ ಕೆಲಸ ಭಾರತ್ ಜೋಡೋ ಪಾದಯಾತ್ರೆಯನ್ನು ನಾವು ಮಾಡಿದ್ವಿ. ಅದಕ್ಕೆ ಸೇರಿದಂಥ ಜನ. ಉದಾಹರಣೆ ಮಾನ್ಯ ಸಿದ್ದರಾಮಯ್ಯ ಸದುದ್ದೇಶ ಏನು ಗೊತ್ತಾ? ಇಂತಹ ಅಭೂತಪೂರ್ವ ಕಾರ್ಯಕ್ರಮಗಳು, ಅದ್ಭುತವಾದಂಥ ರೆಸ್ಪಾನ್ಸ್ ಜನರಿಂದ, ಚುನಾವಣೆಯಲ್ಲಿ ಅಪೂರ್ವ ಯಶಸ್ಸುಗಳನ್ನು ಪಡೆದುಕೊಂಡಿರುವಂತಹ ಕಾಂಗ್ರೆಸ್ ಈ ಕೇವಲ ಒಂದು ಸ್ವಾಭಿಮಾನ ಸಮಾವೇಶದಿಂದ ಆ ಒಗ್ಗಟ್ಟನ್ನು ಕಳ್ಕೊಂಬೇಡಿ ಅಂತ. ಮೇಡಮ್, ಇವಾಗ ಉದಾಹರಣೆಗೆ ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಪಕ್ಷನು ಸಿದ್ದರಾಮಯ್ಯ ಸಾಹೇಬ್ರ ಹುಟ್ಟಿದ ಹಬ್ಬವನ್ನು ದಾವಣಗೆರೆಯಲ್ಲಿ ಮಾಡಿದ್ವಿ. ಅದಕ್ಕೆ ಸೇರಿದಂತಹ ಜನಬಲ ನೋಡಿ, ಅದು ನಮ್ಮ ಚುನಾವಣೆಗೆ ಪ್ಲಸ್ ಪಾಯಿಂಟ್ ಆಗಿರ್ತಕ್ಕಂಥದ್ದು ಸತ್ಯನೇ. ಹೀಗೆ ಇವತ್ತು ಈ ಒಂದು ಸಮಾವೇಶ, ಆಮೇಲೆ ತಳಮಟ್ಟದ್ದು ತಳ ಸಮುದಾಯಗಳು, ಹಿಂದುಳಿದ ವರ್ಗಗಳಿಗೂ ಧ್ವನಿಯಾಗಬೇಕಾಗ್ತದೆ. ಅವರ ಅಹವಾಲುಗಳನ್ನು ನಾವು ಸ್ವೀಕರಿಸಬೇಕಾಗ್ತದೆ. ಸೊ ಅವರ ಒಂದು ಮುಖಂಡತ್ವ ಅಥವಾ ನಾಯಕತ್ವದಲ್ಲಿ ಅವರು ಸರ್ಕಾರಗಳಿಗೆ ಹಲವು ಸಲಹೆ ಸೂಚನೆ ಕೊಡುವಂಥದ್ದು, ಅಥವಾ ನಾವು ಕೆಲವು ಸಂದೇಶಗಳು
ಸೀಟ್ಗಳನ್ನ, ಉದಾಹರಣೆ ಈಗ ಹಾಸನದಲ್ಲಿ ನಾವು ಒಂದೇ ಸೀಟನ್ನು ಗೆದ್ದಿರೋದು. ಇವಾಗ ನೆಕ್ ಟು ನೆಕ್ ಆಯಿತು, ಅಥವಾ ಹೊಳೆನರಸೀಪುರದಲ್ಲಿ 2,500 ಸೋತಿರ್ಬೋದು, ಅಥವಾ ಇದರಲ್ಲಿ ಒಂದು 6,000 ಬೇಲೂರು ಸೋತಿರ್ಬೋದು, ಇಲ್ಲೊಂದು 4,000 ಚನ್ನರಾಯಪಟ್ಟಣದಲ್ಲಿ ಸೋತಿರ್ಬೋದು. ಆದರೆ ಸೋಲಾಗಿದೆ. ಹಾಸನ ಬೇಸಲ್ಲಿ ನಾವು ಬಹಳ ಕಮ್ಮಿ ಮತವನ್ನು ಪಡೆದಿದ್ದೀವಿ ಹಾಸನ ನಗರದಲ್ಲಿ. ಸೊ ಅಲ್ಲೂ ನಾವು ಪಕ್ಷವನ್ನು ಸಂಘಟನೆ ಆಗಬೇಕು. ಸಕಲೇಶ್ಪುರದೂ ನಮಗೆ ಅಲ್ಲ, ನೀವು ಸಂಘಟನೆ ಮಾಡ್ತಾನೆ ಕೂತ್ಕೊಂಡ್ರೆ ಅಭಿವೃದ್ಧಿ ಮಾಡೋದು ಯಾವಾಗ? ಮೇಡಮ್ ಒಂದು ನಿಮಿಷ, ಇದು JDS-ನವ್ರೆ, ನಿಮ್ಮ ಮಾಮೂಲಿ ಮಧ್ಯ ಬಾಯಿ ಹಾಕೋದ್ ಬಿಡಿ, ಮಧ್ಯ ನಿಮಗೆ ಬಂದಾಗ ಮಾತಾಡಿ ಪ್ಲೀಸ್. ಅವರಿದ್ದಾರೆ ಆಂಕರ್, ಅವರಿದ್ದಾರೆ ಆಂಕರ್, ಅವರಿದ್ದಾರೆ. ನಿಮ್ಮನ್ನ ಕೇಳಿಸ್ಕೊಳಕ್ ಬಂದಿಲ್ಲ ನಾನು ಇಲ್ಲಿ. ಇದು ಒಂದ್ಸರಿ ಅಲ್ಲ, ಪ್ರತಿ ಬಾರಿ ಈ ರೀತಿ ಮಾಡಕ್ ಹೋಗ್ಬೇಡಿ. ನೀವ್ಯಾರೇ ಕೇಳಕ್ ಆಂಕರ್ ಇದ್ದಾರೆ, ಅವ್ರು ಕೇಳ್ತಾರೆ ನನ್ನ ಹತ್ರ ಅವ್ರಿಗೆ ಕೊಡ್ತೀನಿ, ನಿಮಗೆ ಕೊಡ್ಬೇಕಾಗಿಲ್ಲ. ನೀವು ಕೇಳಿದ ಪ್ರಶ್ನೆ ಮೇಡಮ್ ನೋಡಿ, ಒಂದು ಸರ್ಕಾರವೂ ಹೌದು, ಕಾಂಗ್ರೆಸ್ ಪಕ್ಷವೂ ಹೌದು. ಇಲ್ಲಿ KPCC ಇಂದ ಅಥವಾ ಪಕ್ಷದಿಂದ ಅಥವಾ ನಾಯಕರುಗಳು ಒಗ್ಗೂಡುವಂಥದ್ದು, ಒಂದು ಸಂಘಟನೆಗಳನ್ನ ಮಾಡುವಂಥದ್ದು ಪಕ್ಷದ ಹಿತದೃಷ್ಟಿಯಿಂದ. ಮತ್ತೆ ಮುಂಬರುವ ಸುಮ್ಮನೆ ಯಾಕ್ರಿ ಮಧ್ಯೆ ಬಾಯ್ ಹಾಕ್ತೀರಾ ನೀವು? ನೀವೇ JDS ಮನೆಗೆ ಬಂದಿದೀವ, ಕೂತ್ಕೊಳ್ಳಿ. ಊರ್ ಬಾಗ್ಲಾಗಿದೆ, ಫಸ್ಟ್ ಅದನ್ನ ನೋಡ್ಕೊಳ್ಳಿ. ನಾನು ಅವರನ್ನು ವಹಿಸ್ಕಂತ ಇಲ್ಲ, ಅವ್ರು ಅದನ್ನೇ ಹೇಳಿದ್ದು, ಏನು ಹಿಂದುಳಿದ ವರ್ಗಗಳನ್ನ ಮೇಲೆತ್ತುವ ಒಂದು ಕೆಲಸ ಆಗಬೇಕು. ಅವರ ಅಹವಾಲುಗಳನ್ನು ಈಗ ಅದೇ ಆಸ್ತಿಗೆ ಹೋಗ್ತಿದ್ದೀವಿ. ನಿಮ್ಮ ದೇವೇಗೌಡರು ಹೆಣ್ಮಕ್ಳು ಕಣ್ಣೀರು ವರ್ಷದಕ್ಕೆ ಹೋಗ್ಲಿಲ್ಲ, ನಾವಾದ್ರೂ ಹೋಗ್ತೀವಿ. ಆ ಹೆಣ್ಮಕ್ಳಿಗೆ ಹಾಸನದಲ್ಲಿ ಮಾಡ್ತೀವಿ. ಖಂಡಿತ ದೇವೇಗೌಡರು ಕುಟುಂಬದ ಕುಡಿಗಳು ಮಾಡಿರ್ತಕ್ಕಂಥ ಅನಾಚಾರನ ಹಾಸನ ಜನ ಕಂಡಿದ್ದಾರೆ. ಎಕ್ಸ್ಪೋಸ್ ಮಾಡ್ತೀವಿ, ಅಲ್ಲೇ ಹೋಗಿ ಎಕ್ಸ್ಪೋಸ್ ಮಾಡ್ತೀವಿ. ನಿಮ್ ಪ್ರಜ್ವಲ್ದು ಸೂರದ್ದುವೆ ಮೇಡಮ್. ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಇದಾವೆ ಮೇಡಮ್. ಇಲ್ಲಿ ನೋಡಿ, ಈಗ ಒಂದು ಚುನಾವಣೆ ಆಗಿದೆ. ಪಕ್ಷ ಸಂಘಟನೆ ಅನ್ನುವಂಥದ್ದು ನಿರಂತರ. ಅದು ಆಯ್ತು. ಇವಾಗ ಉದಾಹರಣೆ, ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿ ಅಲ್ವಾ? ಚುನಾವಣೆಗಳು ಬಂದ ತಕ್ಷಣ ಇದೇ ಕರ್ನಾಟಕದಲ್ಲಿ ವಿಧಾನಸಭೆಯಲ್ಲಿ 65 ರ್ಯಾಲಿ ಮಾಡಿದ್ರಲ್ಲ, ನೀವ್ಯಾಕೆ ಮಾಡಿದ್ರೆ ನಾವೇ ಕೇಳೋಣ? ಅದು ಅವರು ಅವ್ರ ಪಕ್ಷ ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಮಹಾರಾಷ್ಟ್ರ ಚುನಾವಣೆಗೆಲ್ಲ ಹೋದ್ರಲ್ಲ, ಹಿಮಾಚಲ ಪ್ರದೇಶ ಚುನಾವಣೆಗೆ ಹೋದ್ರಲ್ಲ, ಅವ್ರ ಪಕ್ಷ ಗೆಲ್ಲಿಸ್ಕೊಳ್ಳೋದು ಮತ್ತೆ ಇನ್ನೊಂದು ಸ್ಟ್ರಾಟಜಿ ಅವ್ರು ಮಾಡ್ತಾ ಇರ್ತಾರೆ. ಹಾಗೇನೆ ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಇತಿಹಾಸನೂ ನಾ ಹೇಳಿದೆ. ಅದು ಶ್ರೀಕಂಠಯ್ಯನವರಾಗಿರೋ, ಪುರಸ್ವಾಮಿ ಗೌಡ್ರು, ದೇವೇಗೌಡರು ಪ್ರಧಾನಿಯಾಗಿದ್ದವರು 99ರಲ್ಲಿ ಬಂದಂತವ್ರನ್ನ ಸೋಲ್ಸಿರ್ತಕ್ಕಂಥ ಇತಿಹಾಸ ಕಾಂಗ್ರೆಸ್ಸಿಗಿದೆ. ಇವತ್ತು ದೇವೇಗೌಡರು ಮೊಮ್ಮಗನ್ನ, ಅದೇ ಪುರಸ್ವಾಮಿ ಗೌಡ್ರು ಮೊಮ್ಮಗ ಶ್ರೇಯಸ್ ಪಾಟೀಲ್ ಅವರು ಸೋಲ್ಸಿರ್ತಕ್ಕಂಥದ್ದು ಇದೆ. ಹಾಸನದಲ್ಲಿ ನಾವು ಲೋಕಸಭಾ ಗೆದ್ದ ಮೇಲೆ ಯಾವುದೇ ಸಭೆ ಮಾಡಿಲ್ಲ. ಈಗೊಂದು ಸಭೆ ಮಾಡುವಂತ ಅವಕಾಶ ಬಂದಿದೆ, ಸಭೆ ಮಾಡ್ತೀವಿ. ಆಯ್ತು. ಅವರು ಚನ್ನಪಟ್ಟಣ ವಿಚಾರದಲ್ಲಿ ಒಂದು ಪದ ಹೇಳಿದ್ರು, ನಮಗೆ ಟೈಮ್ ಸಿಕ್ಲಿಲ್ಲ ಚುನಾವಣೆಗೆ, ಕೇವಲ 20 ದಿನ ಅಂತ. ಏನ್ ಮಾಡಿದ್ರಿ? ಕಡ್ಲೆಕಾಯಿ ತಿಂತಾ ಇದ್ರ? 6.5 ವರ್ಷದಿಂದ ಅವ್ರನ್ನ MLA ಮಾಡಿದ್ರಲ್ಲ, ಒಂದು ದಿನ ಕ್ಷೇತ್ರಕ್ಕೆ ಹೋಗ್ದೇನೆ ಆ ಜನಗಳಿಗೆ ಮೋಸ ಮಾಡ್ಕೊಂಡು. ಒಂದು ಪಕ್ಷ ನಿಖಿಲ್ ಬದ್ದು ರಿಷಿಕ್ ಅವರೇ, JDS ನೇ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿದ್ದ ಇಟ್ಟಿದ್ದಿದ್ರೆ ಅಲ್ಲಿ ಕಣಕ್ಕಿಳಿಸಿದ್ರೆ ನೀವೇನಂತಿದ್ರಿ? ನಿಖಿಲ್ಲೋ ಅಥವಾ ಮತ್ತಾರೋ ಕಣಕ್ಕಿಳಿಸಕ್ಕಾಗಲ್ಲ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಟ್ಟಿದ್ದಾರೆ, ಹರಕೆ ಕುರಿ ಅಂತಿದ್ರಿ ನೀವು. ನಾವೇ ಕೇಳೋಣ, ಅದು ಅವ್ರ ಪಕ್ಷದ ನಿರ್ಧಾರ. ನಮಗೆ ಎದುರಾಳಿ ಮುಖ್ಯ ಅಷ್ಟೇನೆ, ಎದುರಾಳಿ ವಿರುದ್ಧ ನಾವು ಗೆಲ್ಲೋದು ಮುಖ್ಯ ಅಷ್ಟೇನೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಅವ್ರ ಮೊಮ್ಮಕ್ಕಳು ನಾನು ನಿಲ್ಲಿಸ್ಲಿ ಅಥವಾ ಕಾರ್ಯಕರ್ತರು ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಆಮೇಲೆ ಏನಾಗಿದೆ ಮನುಷ್ಯನಿಗೆ? ಏನಕ್ಕೆ ಹಿಂಗ್ ಆಡ್ತಾರೆ? ರಿಷಿಕ್ ಅವರೇ, ಒಂದ್ ನಿಮಿಷ, ಅನಾಮಧೇಯ ಪತ್ರದ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡಿ ಮೇಡಮ್. ಇಲ್ಲಿ ಯಾವುದು ಡಿಸ್ಪ್ಲೇ ಆಗಿಲ್ಲ, ಅಥವಾ ಕಾಂಗ್ರೆಸ್ ಪಕ್ಷದ ಕಚೇರಿಯಿಂದ ಯಾವ ಪತ್ರಗಳು ಹೋಗಿಲ್ಲ. ಇದಕ್ಕೂ ನಮಗೂ ಸಂಬಂಧ ಇಲ್ಲ. ಒಂದು ಇನ್ನೊಂದು ಮೇಡಮ್, ಬಿಜೆಪಿಯವರು ನಮ್ಮ ಸಮಾವೇಶದ ಬಗ್ಗೆ ಮಾತಾಡ್ತಾ ಇದ್ರು. ಇವತ್ತು ಆಡಿರ್ತಕ್ಕಂಥ 2-3 ಪದಗಳಿದೆಯಲ್ಲ, ಯತ್ನಾಳ್ ಅವರು ಏನೋ ರೇಣುಕಾಚಾರ್ಯಗೆ ಲಫಂಗ ಅನ್ನೋಂಥ ಪದವನ್ನ ಬಳಸಿದ್ರು. ಅದೇ ರೇಣುಕಾಚಾರ್ಯ ಎಂಥದ್ದು ಸದ್ದಾಮ್ ಹುಸೇನ್, ಯತ್ನಾಳ್ ಅಲ್ಲ ಸದ್ದಾಮ್ ಹುಸೇನ್ ಅಂತೇಳಿ ಅವರ ನಡುವೆ ನಡೀತಾ ಇರ್ತಕ್ಕಂಥ ಮಹಾನ್ ವಾಗ್ಯುದ್ಧ ಇದೆಯಲ್ಲ ಮೇಡಮ್. ವಿರೋಧ ಪಕ್ಷದಲ್ಲಿದ್ರು ಕಿತ್ತಾಟ, ಅಧಿಕಾರದಲ್ಲಿದ್ರು 2-3 ಜನ ಮುಖ್ಯಮಂತ್ರಿಗಳು. ನಮ್ಮಲ್ಲಿ ಹಾಗಿಲ್ಲ, ಎಲ್ಲದೂ ಸರಿಯಾಗಿದೆ. ಹಂಗಾಗಬಾರ್ದು ಅಂತ ಕಾಣಿಸ್ತಾ ಇದೆ. ಸಂಪುಟ ಪುನರ್ರಚನೆ ಅಂತಾನೆ ಒಂದಷ್ಟು ದಿವಸ ಟಾಕ್ ಆಯ್ತು. ಇವಾಗ ಅಧಿವೇಶನ ನೋಡಿ, ಇದ್ರ ನಡುವೆ ಸಿಎಂ ಅಂತ ಸಂದರ್ಭ ಆಯ್ತು.
ನೋಡಿ 2 ವರ್ಷ ಅಂತಿತ್ತು, ಇನ್ನು ಹಾರ್ಡ್ಲಿ ಸ್ವಲ್ಪ ತಿಂಗಳು ಅಷ್ಟೇ ಇರೋದು. ಸೊ ಅದಕ್ಕೆ ಈಗಲೇನಾದ್ರೂ ಪ್ರಿಪ್ರೇಷನ್, ಇನ್ನೊಬ್ರು ಬಂದು ಕುತ್ಕೋಬಾರ್ದು ಅಂತ ಹೇಳಿ ಏನಾದ್ರೂ ಪ್ರಯತ್ನಗಳಾಗ್ತಿದ್ಯಾ? ನಿಮ್ಮ ಪ್ರಶ್ನೆಗೆ ಸಲೀಸಾದ ಉತ್ತರ, ಸಂಪುಟ ಪುನರ್ರಚನೆ ಅನ್ನುವಂತ ವಿಚಾರ ಮುಖ್ಯಮಂತ್ರಿಗಳು ಎಲ್ಲೂ ಹೇಳಿಲ್ಲ. ಇವತ್ತು ದೆಹಲಿನಲ್ಲಿ ಅದಕ್ಕೊಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಇನ್ನೊಂದು ಯಾವ ಪ್ರಶ್ನೆ ಕೇಳಿದ್ದೇಳಿ ಮೇಡಮ್ ನೀವು? 2 ವರ್ಷ ಸಿದ್ದರಾಮಯ್ಯನವರೇ 5 ವರ್ಷ ಕಂಪ್ಲೀಟ್ ಮಾಡಬೇಕು, ಇನ್ನೊಬ್ರು ಬರೋದನ್ನ ತಪ್ಪಿಸೋ ಪ್ರಯತ್ನ. ದಿನೇಶ್ ಮೇಡಮ್ ಅವರು ಊಹೆಯಿಂದ ಹೇಳುವಂತದ್ದು ಅಥವಾ ನನಗೂ ಅದು ಗೊತ್ತಿಲ್ಲ. ಈ ವಿಚಾರ ನಡೆದಿರ್ತಕ್ಕಂಥದ್ದು ಹೈಕಮಾಂಡ್ ಮಟ್ಟದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಮಾನ್ಯ ಸಿದ್ದರಾಮಯ್ಯನವರು, ಸುರ್ಜೇವಾಲಾ ಅವರು, ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವ್ರಿಗೆ ಬಿಟ್ರೆ ಇಡೀ ರಾಜ್ಯದಲ್ಲಿ ಯಾರಿಗೂ ಗೊತ್ತಿಲ್ಲ, ಇಡೀ ದೇಶದಲ್ಲಿ ಗೊತ್ತಿಲ್ಲ. ಗೊತ್ತಿರೋದು 4 ಗೋಡೆ ಒಳಗಡೆ ನಡೆದಿರ್ತಕ್ಕಂಥ ಅವ್ರಿಗೆ ಮಾತ್ರ. ರೈಟ್. ದಿಲೀಪ್ ಅವರೇ, ಈ ಒಂದು ಸಮಾವೇಶದಲ್ಲಿ ಏನಾದರೂ ತಂತ್ರಗಳು ಕಾಣ್ತಿದ್ಯಾ ನಿಮಗೆ? ನೋಡಿ, ಅದಕ್ಕಿಂತ ಮುಂಚೆ ನಮ್ಮಲ್ಲಿರ್ತಕ್ಕಂಥ ಒಳಜಗಳದ ಬಗ್ಗೆ ದರ್ಶನ್ ಅವರು ಮೆನ್ಷನ್ ಮಾಡಿದ್ರು. ಇವರಲ್ಲಿ ಒಳಜಗಳ ಇಲ್ಲ ಅಂತ ಇವ್ರು ಹೇಳಂಗೆ ಇಲ್ಲ. ಇವ್ರದಲ್ಲಿ ಬೂದಿ ಮುಚ್ಚಿದ ಕೆಂಡದ ರೀತಿ ಯಾವ ರೀತಿ ಇದೆ. ಹರಿಪ್ರಸಾದ್ ಅವರು ಯಾವ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ, ರಾಜಣ್ಣ ಅವರು, KN ರಾಜಣ್ಣ ಅವರು ಯಾವ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ KPCC ಅಧ್ಯಕ್ಷ ಸ್ಥಾನಕ್ಕೆ, ಸತೀಶ್ ಜಾರಕಿಹೊಳಿ ಯಾವ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ನೋಡಬೇಕು. ಎಲ್ಲ ಪಕ್ಷದಲ್ಲೂ ಒಳಜಗಳ ಇದೆ, ನಮ್ಮಲ್ಲಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಅದೇ ಸರಿ ಮಾಡ್ತಕ್ಕಂಥ ಕೆಲಸವನ್ನ ಆಯಾ ಸಮಯದಲ್ಲಿ ಆಯಾ ಕಾಲಘಟ್ಟದಲ್ಲಿ ಎಲ್ಲ ಪಕ್ಷಗಳು ಮಾಡ್ತಾರೆ. ನಾನು ಇವತ್ತಿನ ಒಂದು ವಿಚಾರವನ್ನು ತೆಗೆದುಕೊಂಡಾಗ ನಮಗೆ ಗೊತ್ತಾಗ್ತಾ ಇರೋದು, ಮೇಲ್ನೋಟು ಗೊತ್ತಾಗ್ತಾ ಇರ್ತಕ್ಕಂಥದ್ದು, ಸಿದ್ದರಾಮಯ್ಯನವರು ಹೇಳಿಕೆಯಲ್ಲಿ ವಲಸೆಯಿಂದ ಬಂದಿರತಕ್ಕಂಥವ್ರು, ಬೇರೆ ಪಕ್ಷದಿಂದ ಬಂದಿರತಕ್ಕಂಥವ್ರು. ಒಂದು ನಿಮಿಷ ನಾನು ನೀವು ಮಾತಾಡ್ಬೇಕಾ, ನಾನು ಡಿಸ್ಟರ್ಬ್ ಮಾಡಿಲ್ಲ. ಒಂದು ನಿಮಿಷ. ವಲಸೆಯಿಂದ ಬಂದಿರತಕ್ಕಂಥವ್ರು ಬಂದಾಗ ಏನ್ ಮಾಡಿದ್ರು? ಅವತ್ತಿನ 2006ನೇ ಇಸ್ವಿಲಿ ಮೂಲ ಕಾಂಗ್ರೆಸ್ಸಿಗಿನವರು, ಕಾಂಗ್ರೆಸ್ನ ಕಟ್ಟಿ ಬೆಳೆಸಿದಂಥವ್ರು ಸುಮಾರು ಜನ ಇದ್ರು. ಅವತ್ತಿನ SM ಕೃಷ್ಣರಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಧರ್ಮಸಿಂಗ್ ಆಗಿರ್ಬೋದು, HK ಪಾಟೀಲ್ ಆಗಿರ್ಬೋದು, ಹರಿಪ್ರಸಾದ್ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಇನ್ನು ಡಿ ಕೆ ಶಿವಕುಮಾರ್ ಮುನ್ನೆಲೆಗೆ ಬಂದಿರಲಿಲ್ಲ ಅವತ್ತು. ಆದರೆ ಇವ್ರನ್ನೆಲ್ಲ ಓವರ್ಟೇಕ್ ಮಾಡಿ ಇವರು CM ಆಗಲಿಕ್ಕೆ ಕಾರಣ, ಅಂದರೆ ಮುಂದೆ ಬಂದಂತಹ ಒಂದು ವಿರೋಧ ಪಕ್ಷದ ನಾಯಕ ಆಗಲಿಕ್ಕೆ ಕಾರಣ ಇವ್ರು ಮಾಡಿದಂತಹ ಅವತ್ತಿನ ಅಹಿಂದ ಸಮಾವೇಶ. ಅಂದರೆ ನಾನು ಎಲ್ಲ ಅಹಿಂದ ಮತಗಳ ಜೊತೆ ಇದ್ದೀನಿ, ಅಹಿಂದ ಜನಗಳ ಜೊತೆ ಇದ್ದೀನಿ. ಅಂದರೆ ಸಿದ್ದರಾಮಯ್ಯನವರು ನಾವು ಒಂದು ಕೂಲಂಕುಷವಾಗಿ ಯೋಚನೆ ಮಾಡಿದಾಗ ಟೆಕ್ನಿಕಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ, ಅವ್ರಿಗೆ ಏನಾದರೂ ಒಂದು ಅವಕಾಶಗಳು ಬೇಕು, ಒಂದು ಅಧಿಕಾರ ಬೇಕು ಅಂತಾಗ ಅಹಿಂದವನ್ನು ತೆಗೆದುಕೊಳ್ತಾರೆ. ನೀವು ಅದೇ ತಗೊಳ್ಳಿ, ಇವರು ಒಂದು 2022 ಆಗಸ್ಟ್ರಲ್ಲಿ ಒಂದು ದಾವಣಗೆರೆಯಲ್ಲಿ ಒಂದು ಸಮಾವೇಶ ಮಾಡ್ತಾರೆ, ಸಿದ್ದರಾಮೋತ್ಸವ ಅಂತ ಹೇಳಿ ಮಾಡ್ತಾರೆ. ಸಿದ್ದರಾಮೋತ್ಸವ ಮಾಡಿದ್ದು 2022ರಲ್ಲಿ, 23ಕ್ಕೆ ಚುನಾವಣೆ ಇತ್ತು. ಅವತ್ತೇನಿತ್ತು? 23ರಲ್ಲಿ ಚರ್ಚೆ ಏನಿತ್ತು? ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿಬಿಡ್ತಾರೆ, ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗ್ಬೋದು ಕಾಂಗ್ರೆಸ್ ಸರ್ಕಾರ ಬಂದ್ರೆ ಅಂತ ಚರ್ಚೆ ನಡೀತಾ ಇತ್ತು. ಅವಾಗ ಏನ್ ಮಾಡೋದು? ಸಿದ್ದರಾಮಯ್ಯನವರು ಒಂದು ಟಕ್ಕರ್ ಕೊಟ್ಟರು. ಅಂದ್ರೆ ನನ್ನ ಜೊತೆ ಜನ ಇದ್ದಾರೆ, ಸಿದ್ದರಾಮೋತ್ಸವ ಅಂತೇಳಿ ದೊಡ್ಡ ಜನ ದಾವಣಗೆರೆಯಲ್ಲಿ ಸುಮಾರು 3-4 ಲಕ್ಷ ಜನ ಸೇರಿ ಅವರ ಒಂದು ಗುಂಪನ್ನು ಸೇರಿಸ್ಕೊಂಡು, ಅವ್ರ ಫಾಲೋವರ್ಸ್ ಅನ್ನು ಸೇರಿಸ್ಕೊಂಡು ಮಾಡ್ತಾರೆ. ಅಂದ್ರೆ ಅವತ್ತಿನ ಟಕ್ಕರು ಸಹ ಅವ್ರು ಯಾವತ್ತೂ ಒಂದು ಸಮಾವೇಶವನ್ನ ಪಕ್ಷದ ಲೋಗೋ ಇಲ್ದಲೆ, ಸಿಂಬಲ್ ಇಲ್ದಲೆ ಮಾಡಿದಾಗ, ವೈಯಕ್ತಿಕವಾಗಿ ಮಾಡಿದಾಗ ಅವ್ರ ವೈಯಕ್ತಿಕ ಹಿತಾಸಕ್ತಿ ಇರ್ತದೆ. ಸಿದ್ದರಾಮೋತ್ಸವನೂ ಸಹ ನಾನೇ ಕಾಂಗ್ರೆಸ್ನಲ್ಲಿ, ನನ್ನ ಬಿಟ್ಟರೆ ಯಾರು ಇಲ್ಲ, ನಾನೇ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥದ್ದು ಸಿದ್ದರಾಮಯ್ಯನವ್ರ ಮನಸ್ಸಿನಲ್ಲಿತ್ತು. ಈಗ ಆಗ್ತಾ ಇರ್ತಕ್ಕಂಥದ್ದು ಸಹ ಅದೇನೆ. ಯಾಕೆಂತಂದ್ರೆ ಎಲ್ಲ ಚರ್ಚೆ ನಡೀತಾ ಇದೆಯಲ್ಲ ಮೀಡಿಯಾದಲ್ಲಿ, 2.5 ವರ್ಷ ಆದ್ಮೇಲೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಬಿಡ್ಕೊಂಡು ಕೊಡ್ಬೇಕಂತೆ ಅಂತೇಳಿ. ಇವಾಗ ಎಲ್ಲ ಚುನಾವಣೆ ಮುಗಿದಿದೆ, ಯಾವುದೇ ರೀತಿ ಸಂಘಟನೆ, ಪಕ್ಷ ಸಂಘಟನೆ ಕೆಲಸ ಇಲ್ಲ, ಇನ್ನು ಲೋಕಲ್ ಬಾಡಿ ಅಲ್ಲ, ಚುನಾವಣೆಗಳು ಅನೌನ್ಸ್ ಆಗಿಲ್ಲ. ಆದ್ರೆ ಇವಾಗ ಮಾಡ್ತಾ ಇರ್ತಕ್ಕಂಥ ಉದ್ದೇಶ 2 ವರ್ಷ ಮುಕ್ತಾಯ ಇನ್ನೇನು ಬರ್ತಾ ಇದೆ. ಸೊ ಇನ್ನು ಮುಂದಕ್ಕೆ ಯಾರೂ ಸಹ ನನ್ನ ಸಹವಾಸಕ್ಕೆ ಬರಬಾರ್ದು, ನನ್ನದೇ ಆದ ಫಾಲೋವರ್ಸ್ ನನ್ನ ಹತ್ರ ಇದ್ದಾರೆ, ನಾನು ಇವಾಗ ಒಂದು ಸಮಾವೇಶ ಮಾಡಿ ನನ್ನ ಶಕ್ತಿಯನ್ನು ಪ್ರದರ್ಶನ ಮಾಡ್ತೀನಿ. ನೋಡಿ, ನಮ್ಮ ಸಹ ವಕ್ತಾರರು ಹೇಳ್ತಾ ಇದ್ರು, ನಾವು ಈ ಒಂದು ಸಮಾವೇಶ ಮಾಡೋ ಮುಖಾಂತರ ನಾವು ತುಳಿತಕ್ಕೊಳಗಾದವ್ರನ್ನ ನಾವು ಮೇಲೆತ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ. ಏನ್ ಎತ್ತಿದ್ದೀರಾ ಸ್ವಾಮಿ? ತುಳಿತಕ್ಕೊಳಗಾದವ್ರನ್ನ, ತುಳಿತರನ್ನ ಪಾತಾಳಕ್ಕೆ ತುಳಿದ್ಬಿಟ್ಟಿದ್ದೀರಾ ನೀವು ಮಾಡಿರ್ತಕ್ಕಂಥ ಹಗರಣಗಳು ಎಲ್ಲ ತುಳಿತಕ್ಕೊಳಗಾದವ್ರ ಮೇಲೆ ಮಾಡಿದ್ದು, ಮೇಲ್ವರ್ಗದ ಮೇಲೆ ಮಾಡಿಲ್ಲ, ಎಲ್ಲ ಕೆಳವರ್ಗದ ಮೇಲೆ ಮಾಡಿದ್ದೀರಾ. ನಾನು ಹೇಳಲಿಕ್ಕೆ ಹೋಗಲ್ಲ ಏನೇನು ಹಗರಣಗಳು ಮಾಡಿದ್ದೀರಾ, ಏನೇನು ಭ್ರಷ್ಟಾಚಾರಗಳು ಮಾಡಿದ್ದೀರಾ ಅಂತ ನ್ಯಾಷನಲ್ ವೈಸ್ ಚರ್ಚೆ ಆಗಿದೆ. ಸೊ ಅದನ್ನ ನೀವು ತೆಗೆದುಕೊಂಡು ಹೋಗೋದು ಬೇಡ. ಮತ್ತೆ ಇವರು ಮಾಡ್ತಾ ಇರ್ತಕ್ಕಂಥದ್ದು, ನೀವು ವಾಲ್ಮೀಕಿ ನಿಗಮ ಮಂಡಳಿ ಹಗರಣ ಆಗಿರ್ಬೋದು, ಮೂಡಾದಾಗಿರ್ಬೋದು, ಅದಾದ್ಮೇಲೆ CA ಸೈಟ್ ಆಗಿರ್ಬೋದು, SC ST ನಿಗಮ ಮಂಡಳಿ ಆಗಿರ್ಬೋದು, ವಕ್ಫ್ ಆಗಿರ್ಬೋದು, ಅಬಕಾರಿ ಆಗಿರ್ಬೋದು, ಇವೆಲ್ಲವೂ ಸಹ ಇವರ ಅಹಿಂದಾಗೆ ಬರ್ತವೆ. ಮತ್ತೆ ಇವರು ಸಿದ್ದರಾಮಯ್ಯನವರು ಒಂಥರ ಹೆಂಗೆ ಅಂತಂದ್ರೆ ಏಕಪ್ರಭುತ್ವ, ನಾನೇ ಇರಬೇಕು ಪಕ್ಷದಲ್ಲಿ ಅಂತೇಳಿ. ಇವರು ವಲಸೆ ಹೊರಗಡೆಯಿಂದ ಬಂದಂಥವ್ರು, ಇವರು ಎಷ್ಟೋ ಸಲ ಇದು ಚರ್ಚೆ ಆಗಿದೆ ಕಾಂಗ್ರೆಸ್ನಲ್ಲಿ, ಯಾಕೆಂದ್ರೆ ಅವ್ರು ಇಂಟರ್ನಲ್ ಮ್ಯಾಟರ್ ನಾವು ಮಾತಾಡಬಾರ್ದು. ಇದು ವಲಸೆ ಬಂದಂಥವ್ರು, ಇವರು ಎಲ್ಲವರನ್ನ ತುಳಿದು ಮೇಲ್ ಬಂದು ಇವರು ಸಿದ್ದರಾಮಯ್ಯನವರು 2 ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಅಂತಂದ್ರೆ ಇವರು ಒಂಥರ ಏಕಪ್ರಭುತ್ವವನ್ನು ಸಾಧಿಸ್ಲಿಕ್ಕೆ ನೋಡ್ತಾರೆ. ಯಾರ್ಯಾರನ್ನ ಮೂಲೆ ಗುಂಪು ಮಾಡಿದ್ರು, ಯಾರ್ಯಾರನ್ನ ತುಳಿದ್ರು, ನಾನೆಲ್ಲ ಲಿಸ್ಟ್ ಹೇಳಿದ್ದೀನಿ ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸಹ ಇದುವರೆಗೂ ಸಹ ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಗಿಲ್ಲ ಅಂತ. ಪರಮೇಶ್ವರ್ ಸಹ ಇವ್ರಿಗೆ ಅಕಸ್ಮಾತ್ ಹಿಂದುಳಿದವ್ರ ಮೇಲೆ, ದಲಿತರ ಮೇಲೆ ಅಷ್ಟೊಂದ ಮೇಲೆ ಪ್ರೀತಿ ಇದ್ದಿದ್ರೆ ಇವರು ಪರಮೇಶ್ವರ್ನ CM ಮಾಡಬೇಕಾಯ್ತು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ CM ಮಾಡಬೇಕಾಯ್ತು. ಯಾರನ್ನೂ ಮಾಡಲಿಲ್ಲ. ಇವರು ಯಾರನ್ನೂ ಸಹ ದಲಿತರನ್ನ ಬೆಳೆಯಕ್ ಬಿಡಲ್ಲ, ಇವ್ರು ಮಾತ್ರ ಇರಬೇಕು. ಅಲ್ಲ, ಅವ್ರು ಮುಗಿಸೇ ಬಿಟ್ರು. ಅಲ್ಲ, ಸುಮ್ಮನೆ ಅವ್ರಿಗೊಂದು ಅವ್ರನ್ನ ಒಂದು ನಾಮಕಾವಸ್ತಿಗೆ ಹೆಸರಿಗೆ ಕುಂಡಿಸ್ಬಿಟ್ಟಲ್ಲಿ ಅವ್ರನ್ನ ಮುಗಿಸ್ಬಿಟ್ರು ವ್ಯವಸ್ಥಿತವಾಗಿ. ರಿಷಿಕ್ ಅವರೇ, ಡಾಕ್ಟರ್ G ಪರಮೇಶ್ವರ್ ಅವ್ರನ್ನ ಏನು ಡೆಲ್ಲಿಗೆ ಹೋಗಿದ್ದೀರಲ್ಲ, ನನಗೆ ಗೊತ್ತಿಲ್ಲ ಅಂತಾರೆ. ಸಂಪುಟ ಪುನರಚನೆ
ಹೈಕಮಾಂಡ್ ನಿರ್ಧಾರ ಅಂತಾರೆ. ಅಂದರೆ ಕಾಂಗ್ರೆಸ್ನ ಒಂದು ಗುಂಪಿಗೆ ಈ ಡೆಲ್ಲಿ ಡೆವಲಪ್ಮೆಂಟ್ಸು ಅಥವಾ ಏನೋ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಆಗ್ತಿರೋ ಡೆವಲಪ್ಮೆಂಟ್ ಕೇಳಿದ್ರೆ ನೋ ಆನ್ಸರ್, ನಮಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಇಂಥ ಕೆಲವೊಂದು ವಿಚಾರಗಳೇ ಕಾಂಗ್ರೆಸ್ನ ಹಂತ ಹಂತವಾಗಿ ಆಪೋಷಣ ತಗೊಳ್ಬೋದು. ಇಟ್ಸ್ ಅ ಗುಡ್ ಗ್ರೋತ್. ಅವರು ಈ ಕ್ಷಣಕ್ಕೆ ಜನರಿಂದ ಸಿಕ್ಕಿರುವಂತಹ ಅಭಿಮತ ಇದೆಯಲ್ಲ, ಎಕ್ಸಲೆಂಟ್. ಆದರೆ ಒಳ ಜಗಳ, ಒಳ ಬೇಗುದಿ, ಅಸಮಾಧಾನಗಳಿಂದ ಜನರೆದುರುಗಡೆ ಮರ್ಯಾದೆ ಕಳ್ಕೋಬಾರ್ದು ಅಂತ. ನೋಡಿ, 136 ಜನ ನಿಮಗೆ ಇಟ್ಸ್ ಎ ಫುಲ್ ಫ್ಲೆಡ್ಜ್ ಗೌರ್ಮೆಂಟ್. ಕರೆಕ್ಟ್. ಸೊ ಯಾವುದೇ ಒಬ್ಬ ಧೀರ ಶೂರ ಆಗಿರೋವಂಥವ್ರಿಗೆ ಎಲ್ಲ ಆಯುಧಗಳನ್ನ ಕೊಟ್ಟಾಗ ಅವರು ರಾಜ್ಯ ದೇಶನೇ ಗೆದ್ಕೊಂಡ್ಬಂದ್ಬಿಡ್ಬೇಕು. ಆದರೆ ಇಲ್ಲಿ ಕಾಂಗ್ರೆಸ್ನವ್ರಿಗೆ ಆಗ್ತಾ ಇರೋದು ಏನು ಅಂತ ಹೇಳಿದ್ರೆ, ಅವರಲ್ಲಿ ಯಾರು ಧೀರರಿದ್ದಾರೋ ಶೂರರಿದ್ದಾರೋ ಅವರಲ್ಲೇ ಕನ್ಫ್ಯೂಷನ್ನು. ಎಲ್ಲರಿಗೂ ಏನು ಅಂತ ಹೇಳಿದ್ರೆ, ನಾನ್ ಕ್ಯಾಪ್ಟನ್ನು, ನಾನ್ ಸೈನಿಕ ಅಲ್ಲ, ನಾನ್ ಮೂಲ ಕಾಂಗ್ರೆಸ್, ಎಲ್ಲರೂ ಹಿರಿಯರು, ನಾನು ಈ ಸತಿ ಗೆದ್ದಿದ್ದೀನಿ, ನಾನು ಈ ಸತಿ ಗೆದ್ದಿದ್ದೀನಿ, ನಾನು ಯಾಕೆ CM ಆಗಬಾರ್ದು, ನಾನು ಯಾಕೆ DCM ಆಗಬಾರ್ದು, ನಾನು ಯಾಕೆ ಮಿನಿಸ್ಟರ್ ಆಗಬಾರ್ದು, ನೀವು ನಿಮ್ಮ ಕ್ಯಾಪ್ಟನ್ಸಿಲಿ ಆಡಳಿತ ನಡೆಸ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾನು ಸುಮ್ಮನೆ ಇರ್ತೀನಿ, ನನ್ನ ಕ್ಯಾಪ್ಟನ್ಸಿಲಿ ಆದರೆ ನಾನು ಆಕ್ಟಿವ್ ಆಗಿರ್ತೀನಿ. ಇದು ನಿಮಗೆ ಕಾಣಿಸ್ತಾ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಈಗ ಮಾನ್ಯ ಸಿದ್ದರಾಮಯ್ಯನವರ ಆಡಳಿತ ಕ್ಯಾಪ್ಟನ್ಸಿ ಏನಿದೆಯಲ್ವಾ, ಅಲ್ಲಿ ನೀವು ಗಮನಿಸಿದ್ರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರದೇ ಒಂದು ಬಣ, ಮಾನ್ಯ ಸಿದ್ದರಾಮಯ್ಯನವ್ರದೇ ಒಂದು ಬಣ. ಇನ್ನೊಂಚೂರು ಕನ್ಫ್ಯೂಸ್ ಆಗಿರ್ತಾರೆ, ಎರಡು ಕಡೆನೂ ಇಲ್ಲ ಅಂತ. ಆ ಕಾಂಗ್ರೆಸ್ ಈಗ ಇರೋವಂಥವ್ರದೇ ಒಂದು ಬಣ. ಇಲ್ಲಿ ಯಾಕೆ ಇದನ್ನ ನೀವು ಅರ್ಥ ಮಾಡ್ಕೊತೀರಾ ಅಂತಂದ್ರೆ, ನೋಡಿ, ಏನಾದ್ರು ಒಂದು ಆಕ್ಟಿವಿಟೀಸ್ ಆದಾಗ ದೊಡ್ಡ ಲೆವೆಲಲ್ಲಿ, ಈಗ ಒಂದು ಸಮಾವೇಶ ಅಂತ ಇಟ್ಕೊಳ್ಳೋಣ. ಸಮಾವೇಶ ಯಾವುದೋ ಒಂದು ಚಿಕ್ಕದಾಗಿ ಒಂದು ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಆಗ್ತಿರೋ ಒಂದು ಮೀಟಿಂಗ್ ಅಲ್ಲ ಅದು. ನಮಗೆ ಅಪ್ಡೇಟ್ ಇರಲಿಲ್ಲ ರೀ ಅಂತ ಹೇಳಕ್ಕೆ. ಒಂದು ಇಷ್ಟು ದೊಡ್ಡ ಸಮಾವೇಶ ಆಗುತ್ತೆ ಅಂತ ಹೇಳಿದ್ರೆ ಅವ್ರು ಹೇಳೋವಂಥ ರಿಯಾಕ್ಷನ್ಸ್ ಹೇಗಿರುತ್ತೆ, ಇಲ್ಲ ನನಗೆ ಇದ್ರ ಬಗ್ಗೆ ಏನು ಅಷ್ಟು ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಅಥವಾ ಇದಕ್ಕೆ ಯಾರು ಬರ್ತಾರೆ ಅಂತ ಹೇಳಿದ್ರೆ ಅವ್ರು ಬರ್ಬೋದು, ಇವ್ರು ಬರ್ಬೋದು ಅಂತ ಅಂದ್ಬಿಟ್ಟು ಒಂದು ಜನರಲೈಸ್ಡ್ ಸ್ಟೇಟ್ಮೆಂಟ್ ಹೇಳ್ತಾರೆ ಹೊತ್ತು ಪರ್ಟಿಕ್ಯುಲರ್ ಆಗಿ ಏನು ಹೇಳ್ತಾ ಇಲ್ಲ. ಸಿದ್ದರಾಮಯ್ಯನವರು ನಾವೇನ್ ಮಾಡ್ತಿರೋ ಸಮಾವೇಶ ಅಲ್ಲ ಅಂತ ಹೇಳ್ತಾನೆ ಆ ಸಮಾವೇಶದ ಪ್ರಮುಖ ವ್ಯಕ್ತಿಯಾಗಿದ್ದಾರೆ. ಸೊ ಏನ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ನೋಡಿ. ಇನ್ನೊಂದು ಬೇರೆ ವಿಚಾರ, ಒಂದು ಕರ್ನಾಟಕ ರಾಜ್ಯದ ಜನತೆ ಹಿತದೃಷ್ಟಿಯಿಂದ ನೀವು ಕೇಳೋದಾದ್ರೆ, ಇವರು ಆಡಳಿತಾತ್ಮಕವಾಗಿ ಏನಾದರೂ ಒಂದು ಸಮಾವೇಶ ಮಾಡಿ ಜನರಿಗೆ ಏನು ತಲುಪಿಸ್ತಾ ಇದ್ದಾರೆ, ಏನು ತಿಳಿಸ್ತಿದ್ದಾರೆ ಅಂತ ನಾವು ಕೇಳಿದ್ರೆ, ಮೇಡಮ್ ಗ್ಯಾರಂಟಿ ಕೊಡೋದು ಅಲ್ಲ, ಗ್ಯಾರಂಟಿ ಕೊಡೋದು ಒಂದು ಆಡಳಿತನ ಅಲ್ಲ, ಗ್ಯಾರಂಟಿ ಕೊಡೋದು ಒಂದು ಆಡಳಿತನ. ನಿಮಗೆ ಗ್ಯಾರಂಟಿ ಕೊಡೋದನ್ನ ಒಂದು ಆಡಳಿತ ಅನ್ನೋದಾದ್ರೆ ಯಾವ ಸರ್ಕಾರನೂ ಬೇಡ, ಇನ್ಕ್ಲೂಡಿಂಗ್ ನಮ್ದು. ನಾವು ಹೇಳ್ತಿರೋದು, ನಾವು ನಾಳೆ ಬಂದುಬಿಟ್ಟು ನಾವು ಬರೀ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಮಂಥ ಸರ್ಕಾರನ ದಯಮಾಡಿ ಆರಿಸ್ಬೇಡಿ ನೀವು ಯಾರನ್ನು. ಸೊ ಅಂದ್ರೆ ಇವರೊಂದು ಆಡಳಿತ ಬಾಕಿ ಒಂದು ರಾಜ್ಯ ನಡೆಸಬೇಕು ಅಂತ ಹೇಳಿದ್ರೆ ಗ್ಯಾರಂಟಿ ಕೊಡೋದು ಅಷ್ಟೇ ಅಲ್ಲ. ಓಕೆ, ಆ ಗ್ಯಾರಂಟಿ ಬಗ್ಗೆನೇ ಚರ್ಚೆ ಮಾಡೋಣ, ಇನ್ ಕೇಸ್ ಏನಾರು ಅವ್ರು ಕೊಡ್ತಿದ್ದಾರೆ ಅಂತಾನೆ ಅಂದ್ಬಿಟ್ಟು. ಸಕ್ಸಸ್ಫುಲ್ ಆಗಿ ರೀಚ್ ಆಗ್ತಾ ಇದೆಯಾ, ಅದನ್ನ ಒಂದು ಪ್ರೋಗ್ರೆಸ್ ಕಾರ್ಡ್ ತಗೊಂಡ್ರೆ ನೀವು, ಅದರಲ್ಲಿ ಕೂಡ ದೇ ಫೇಲ್, ದೇ ಆರ್ ನಾಟ್ ಏಬಲ್ ಟು ರೀಚ್ ದ ಕಾಮನ್ ಮ್ಯಾನ್. ಇನ್ನ ಈ ಸಮಾವೇಶಗಳ ಬಗ್ಗೆ ಅಂತ ನೀವು ತಗೊಳ್ಳೋದಾದ್ರೆ, ಎಷ್ಟು ಸಮಾವೇಶ ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ, ಜನರ ಹಿತಕ್ಕಾಗ ಅಥವಾ ಪಕ್ಷ ಸಂಘಟನೆಗಾಗ ಅಥವಾ ಕೆಲವರ ಸ್ವಯಂ ಹಿತಕ್ಕಾಗ, ಇದನ್ನ ನೀವು ಗಮನಿಸಬೇಕು. ಇನ್ನು ಎರಡನೇದು ನೀವು ನೋಡೋದಾದ್ರೆ, ಈಗ ಇವರು ಅಧ್ಯಕ್ಷ ಸ್ಥಾನ ಚೇಂಜಸ್ ಆಗುತ್ತೆ ಅಂತ ನಾವು ಹೇಳ್ತಾ ಇರೋದಲ್ಲ, ಅವ್ರ ಪಕ್ಷದಲ್ಲಿ ಇರುವಂತವ್ರೆ ಹೇಳ್ತಾ ಇರುವಂಥದ್ದು. ಮಾಡ್ಕೊಳ್ಳಿ, ಅವ್ರು ಎಲ್ಲರ ಪಕ್ಷದಲ್ಲೂ ಅವ್ರವ್ರದಾದ ಒಂದು ಕ್ಲಾರಿಟಿ ಬೇಕಾಗುತ್ತೆ ಅಂತ. ನಿನ್ನ ಆಡಳಿತವಾಗಿ ಸಂಪುಟ ವಿಸ್ತರಣೆ ಅಂತ ಹೇಳ್ತಾರೆ, ಸಂಪುಟ ಚೇಂಜಸ್ ಅಂತ ಹೇಳ್ತಾರೆ. ಸೊ ನಾನು ಕೇಳಕ್ ಬಯಸ್ತೀನಿ, ಇರೋ ಸಂಪುಟದಲ್ಲಿ ಇರೋವಂಥವ್ರದ್ದು ಪ್ರೋಗ್ರೆಸ್ ಕಾರ್ಡ್ ತಗೊಂಡ್ರೆ ಏನ್ ಮಾಡಿದ್ದಾರೆ ಅವರು, ಜನರಿಗೋಸ್ಕರ ಏನ್ ಮಾಡಿದ್ದಾರೆ, ಕರ್ನಾಟಕ ರಾಜ್ಯದ ಜನತೆಗೆ ನಮ್ಮ ತೆರಿಗೆ ನಮ್ಮ ಹಣ ಅಂತ ನೀವು ಹೇಳಾದ ಮೇಲೆ ಏನ್ ಮಾಡಿದೀರಾ ಅಂತ ಅಂದ್ಬಿಟ್ಟು ಫಸ್ಟ್ ನೀವು ಪ್ರೋಗ್ರೆಸ್ ಕಾರ್ಡ್ ಕೊಡಿ. ಅದಾದ್ಮೇಲೆ ನೀವು ಏನ್ ಬೇಕಾದ್ರೂ ಸಂಘಟನೆ ಮಾಡ್ಕೊಳ್ಳಿ ಸ್ವಾಮಿ. ಆದ್ರೆ ನೀವು ಜನರಿಗೋಸ್ಕರ ಏನೂ ಮಾಡ್ದಲೆ ನೀವು ಗಮನಿಸಿದ್ರೆ, ಈ ಹಿಂದೆ ಹೇಳ್ದಂಗೆ ನಾವು ಪಕ್ಷಕ್ಕೆ ಅಂದ್ರೆ ವಿರೋಧ ಪಕ್ಷವಾಗಿ ನಾವು ಒಂದು ಆಡಳಿತ ಪಕ್ಷನ ಎಚ್ಚರಿಸೋದಕ್ಕೆ ನಾವು ಒಂದು ಪಾದಯಾತ್ರೆ ಮಾಡಿದ್ರೆ, ಇವ್ರು ಆ ಕಡೆಯಿಂದ ಇನ್ನೊಂದು ಏನೋ ಒಂದು ಪಾದಯಾತ್ರೆ ಮಾಡ್ಕೊಂಡ್ ಬರ್ತಾರೆ. ಏನಿತ್ತು ಅದ ಅವಶ್ಯಕತೆ? ಆದ್ರೆ ಜನ ಯೋಚನೆ ಮಾಡ್ತಾ ಇದ್ದಾರೆ, ಇರ್ಬೋದು ಇವ್ರು 3 ಸೀಟ್ ನಾನು ಗೆದ್ದು ಬಿಟ್ಟಿದ್ದೀನಿ, ಅದಕ್ಕೆ ನಾನು ಏನೋ ಬೀಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ರಾಷ್ಟ್ರೀಯ ಪಕ್ಷ ಆಗ್ಬಿಟ್ಟು ದೇಶದೆಲ್ಲೆಡೆ ಕಂಪ್ಲೀಟ್ ಆಗಿ ಲೋಕಸಭಾ ಅಲ್ಲಿ 3 ಸತಿ ಗೆದ್ದಿರೋಂಥದ್ದು ಎಷ್ಟು? 44, 55, 99. ನಾನು ಕೇಳಕ್ ಬಯಸ್ತೀನಿ, 100ರನ್ನು ಗೆಲ್ಲಕ್ಕಾಗದಿರುವಂತ ಕಾಂಗ್ರೆಸ್ ಶೂರರು ಧೀರರು ಬರೀ 3 ಗೆದ್ದು ಯಾಕೆ ಈ ರೀತಿ ಬೀಗುತ್ತಿರುವಿರಿ? ಈ ತರ ಹೇಳ್ತಿರುವಂತದ್ದು ಕೇಳಿಸ್ಕೊಳ್ಳಿ ಸರ್, ಸುಮ್ಮನೆ ಕೇಳಿಸ್ಕೊಳ್ಳಿ ಸರ್, ಸುಮ್ಮನೆ ಬಿಡಿ. ಈಗ ಇವ್ರು ಹೇಳುವಂತದ್ದು ಒಂದು ರಾಷ್ಟ್ರೀಯ ಪಕ್ಷ ಅಲ್ವಾ? ಈಗ ಕೇಳಿಸ್ಕೊಳ್ಳಿ, ಈಗ ಇಲ್ಲಿಂದ ಡೆಲ್ಲಿಗೆ ಹೋಗಿದ್ದಾರೆ, ಏನ್ ವಿಚಾರಕ್ಕೆ ಹೋಗಿದ್ರ ಡೆಲ್ಲಿಗೆ? ಏನು ಕರ್ನಾಟಕ ರಾಜ್ಯದ ಕಷ್ಟ ಸುಖ ಮಾತಾಡಕ್ ಹೋಗಿದ್ದೀರಾ? ನಿಮ್ಮ ಏನ್ ಕೇಳಕ್ ಹೋಗಿದ್ದೀರಾ? ಅಲ್ಲ, ನೀವು ಏನ್ ಮಾಡಿದೀರಾ ಅಂತ ತಗೊಂಡೋಗ್ತಾ ಇದ್ದೀರಾ ಅಲ್ಲಿ? ಏನ್ ಮಾಡ್ಬೇಕು ಅಂತ ಏನ್ ಮಾಡ್ಬೇಕು ಅಂತ ತಗೊಂಡೋಗಿದ್ದೀರಾ? ಹೇಳ್ತೀನಿ. ಈಗ ಕರ್ನಾಟಕ ರಾಜ್ಯದ ಕೇಳಿಸ್ಕೊಡ್ರಿ ಒಂದು ನಿಮಿಷ,
ಕರ್ನಾಟಕ ರಾಜ್ಯದಲ್ಲಿ ನೀವು ಯಾವ ಅಧಿಕಾರ ಕಂಡ್ಕೊಂಡು ಕೂತಿರೋದು ಯಾವ್ದಾದ್ರು ಕೇಳಿಸ್ಕೊಳ್ಳಿ ಒಂದು ನಿಮಿಷ ಇಲ್ಲಿ ಕೇಳಿಸ್ಕೊಳ್ಳಿ ಸುಮ್ಮನೆ ನೋ ಕರ್ನಾಟಕ ರಾಜ್ಯದಲ್ಲಿ ನೀವು ಒಂದು ಫೈಲ್ ತಗೊಂಡು ಹೋಗ್ಬೇಕು ಏನೇನು ಅಭಿವೃದ್ಧಿ ಮಾಡಿದ್ದೀರಾ ಸ್ಟೇಟ್ ಗೌರ್ಮೆಂಟ್ ಇಂದ ಎಷ್ಟು ಫಂಡ್ ರಿಲೀಸ್ ಆಗ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಎಷ್ಟು ಅನುದಾನ ಬರಬೇಕಾಗುತ್ತೆ ಅವ್ರ ಅಸಿಸ್ಟೆನ್ಸ್ ಯಾವ ರೀತಿ ಬೇಕಾಗುತ್ತೆ ಇದನ್ನ ಇವರು ಒಂದು ಫೈಲ್ ಪುಟಪ್ ಮಾಡ್ಕೊಂಡು ತಗೊಂಡು ಹೋಗ್ಬೇಕು ಆದ್ರೆ ಕ್ಲಾರಿಟಿ ಇದೆಯಾ ಯಾವ ಕ್ಲಾರಿಟಿ ಕೇಳಿಸ್ಕೊಳ್ಳಿ ಸುಮ್ಮನೆ ಸರ್ ನೀವಿದ್ದೀರಾ ಸರ್ ನಿಮ್ಮ ಪಕ್ಷದಾಗ ಹೇಳ್ಬೇಕು ಅಂತ ನಾನು ಹೇಳಕ್ ಬರೋದು ಏನು ಅಂತಂದ್ರೆ ನೋಡಿ 136 ಜನ ನಿಮ್ಮ ಅದೃಷ್ಟಕ್ಕೆ ಏನೋ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದ ಜನ ನೀವು ಏನು ಮಾಡಬೇಕು ಅಂತ ಹೇಳಿದ್ರು ಕರ್ನಾಟಕ ರಾಜ್ಯದ ಜನತಾ ಒಳಿತಿಗಾಗಿ ಮಾಡಿ ನೀವೇ ನಮಗ್ ಮಾಡ್ಬೇಡಿ ನಿಮಗೆ ಮಾಡ್ಕೊಳಕ್ ಹೋಗ್ಬೇಡಿ ಹೇಳುವಂಥದ್ದು ಒಂದೇ ಒಂದು ಪೈಸದೂ ಬಿಡ್ರಿ ಅವ್ರ ವೈಯಕ್ತಿಕವಾಗಿ ಯಾರೋ ಇಬ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವು ಅಲ್ಲ ನಿಮ್ಮನ್ನ ಹೋಗಿ ಅಂಥವ್ರು ಕಂಪೇರ್ ಮಾಡ್ಕೊಂತೀರೇನ್ರಿ ಹೋಗ್ಲಿ ಅಲ್ಲ ರೀ ಅಲ್ಲ ನೀವು ಅಲ್ಲ ನಿಮ್ಮನ್ನ ನೀವು ಹೋಗ್ಬಿಟ್ಟು ಅವ್ರು ಕಂಪೇರ್ ಮಾಡ್ಕೊಂತೀರೇನ್ರಿ ನೀವು ಅಲ್ಲ ಅಲ್ಲ ಕೇಳಿಸ್ಕೊಳ್ಳಿ ಬಿಡ್ರಿ ರೀ ನೋಡಿದೀವಿ ಅಯ್ಯೋ ನಿಮ್ ಕಾಂಗ್ರೆಸ್ ಅಲ್ಲ ಕಾಂಗ್ರೆಸ್ ಮುಕ್ತ ಭಾರತ ಯಾವತ್ತೂ ಆಗೋಯ್ತು ಅವಾಗಲೇ ಕೇಳಿಸ್ಕೊಳ್ರಿ ಕಾಂಗ್ರೆಸ್ ಮುಕ್ತ ಭಾರತ ಯಾವತ್ತೂ ಆಗೋಯ್ತು ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗುತ್ತೆ ಯಾಕೆ ಸುಮ್ಮನೆ ಹೇಳ್ತಾ ಇದ್ದೀರಾ ಆಯ್ತು ಸುಮ್ಮನೆ ಇರ್ರಿ ನೋಡಿ ಮೇಡಮ್ ನಾವು ಕೇಳೋದು ಇಷ್ಟೇನೆ ನೋಡ್ರಿ ನಾನು ಒಬ್ಬ ಪಕ್ಷದ ವಕ್ತಾರನಾಗಿ ಕೇಳಲಿಲ್ಲ ಅಂದ್ರೂ ಒಬ್ಬ ತೆರಿಗೆದಾರರಾಗಿ ನಾನು ಕೇಳುವಂಥ ಕ್ವಶನ್ ಕರ್ನಾಟಕ ರಾಜ್ಯದ ಜನರ ಹಿತಕ್ಕಾಗಿ ನೀವು ಏನಾದರೂ ಮಾಡಿ ಸ್ವಾಮಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ತೆರಿಗೆದಾರರಾಗಿ ಎಸ್ ಎಕ್ಸಾಕ್ಟ್ಲಿ ಮೇಡಮ್ 100% ಮೇಡಮ್ ನೀವು ಕೇಳಿ ನಮ್ಮನ್ನು ಚಾಲೆಂಜ್ ಮಾಡಿ ನಮ್ಮನ್ನು ಕ್ವಶನ್ ಮಾಡಿ ನಾವು ಆನ್ಸರ್ ಮಾಡ್ತೀವಿ ಇವ್ರ ತರ ಪಲಾಯನ ಮಾಡಲ್ವಲ್ಲ ನಾವು ಇವ್ರ ತರ ಎಲ್ಲಿ ಪಕ್ಷದ ಮಾಡ್ಕೊಂಡು ಹೋಗ್ತೀವಿ ಅಲ್ಲ ಈಗ ನಾವು ಹೇಳ್ತಾ ಇರೋದು 100% ಅದ್ರೆ ನಾವು ಹೇಳ್ತಾ ಇದೀವಿ ಈಗ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ದಾರೆ ಉಸ್ತುವಾರಿ ಸಚಿವರು 3-4 ಖಾತೆ ಇಟ್ಕೊಂಡವ್ರೆ 136 ಜನದಲ್ಲಿ ಬೇರೆ ಯಾರಿಗೂ ಯೋಗ್ಯತೆ ಇಲ್ವಾ ಯಾವುದೇ ಒಂದು ಖಾತೆ ತಗೊಳಕ್ಕೆ ಯಾರು ಹೌದ್ರಿ ನಮ್ಮಲ್ಲಿ ಇರೋದೇ ಇಬ್ರು ಅಲ್ಲ ಹೌದು ನಾವು ಇರೋದೆಲ್ಲ ಇಬ್ರು ಅದಕ್ಕೆ ಒಬ್ರು ಕೊಟ್ಟಿದಾರಲ್ಲ ನಿಮ್ಮಂತ ಕಾರ್ಯಕರ್ತರು ಯಾಕೆ ಬರೀ ಬಾವುಟ ಕಟ್ಟಕ ಅಲ್ಲ ನಿಮ್ಮಂತ ಕೊನೆ ಪಕ್ಷ ನೀವಾರು ನಿಲ್ಬೋದಿತ್ತಲ್ರಿ ಇಬ್ರಲ್ಲಿ ಒಬ್ರು ನಾವು ಕೇಂದ್ರ ಸಚಿವರಾಗಿದ್ದಾರೆ ನಿಮ್ಮಲ್ಲಿ 136 ಜನ ಗೆದ್ದಿದ್ದೀರಲ್ವಾ ಎಷ್ಟು ಜನಕ್ಕೆ ನೀವು ಸಂಪುಟದಲ್ಲಿ ಸೇರಿಸ್ಕೊಂಡಿದ್ದೀರಾ ಯಾರ್ಯಾರು ಕೊಟ್ಟಿದ್ದೀರಾ ಡಿಸ್ಟ್ರಿಬ್ಯೂಷನ್ ಮಾಡಿ ಸಂಪುಟಕ್ಕೆ ಏನೇನು ಬೇಕು ಸಂಪೂರ್ಣ ಒಂದು ಫುಲ್ ಫ್ಲೆಜ್ ಗೌರ್ಮೆಂಟ್ ನಡೆಸಬೇಕು ಅಂತ ಹೇಳಿದ್ರೆ 136 ಜನಕ್ಕೆ ಎಷ್ಟು ಜನಕ್ಕೆ ನೀವು ಅಧಿಕಾರ ಎಲೆಕ್ಷನ್ ಮಾಡಕ್ಕಾಗುತ್ತಾ ಪಂಚಾಯತಿ ಎಲೆಕ್ಷನ್ ಮಾಡಕ್ಕಾಗುತ್ತಾ ಯಾವ್ದು ಮಾಡ್ತೀರಿ ಹೇಳಿ ಅಭಿವೃದ್ಧಿ ಪಂಚಾಯತಿನೂ ನೀವು ಗೆಲ್ಲೋದು ಬಿಡೋದು ಆಮೇಲೆ ವಿಚಾರ ನಿಮ್ ಕೈಲಿ ಮಾಡಕ್ಕಾಗುತ್ತಾ ಫಸ್ಟ್ ಅದನ್ನೇ ಶಿವಾನಂದ್ ಅವರೇ ಸಮಾವೇಶಗಳಾಗುತ್ತೆ ಅಂದ್ರೆ ಅದು ಶಕ್ತಿ ಪ್ರದರ್ಶನಕ್ಕೆ ಸಮಾವೇಶ ಅವ್ರ ಪಕ್ಷಕ್ಕೆ ಬಿಟ್ಟಿದ್ದು ಅವ್ರು ಏನಾದರೂ ಮಾಡ್ಕೊಳ್ಳಿ ಅದು ಬೇರೆ ಪಕ್ಷದವರು ಕೇಳಬೇಕಾಗಿರೋದೇನು ಡೆವಲಪ್ಮೆಂಟು ಕರೆಕ್ಟ್ ಅವ್ರು ಏನು ಮಾಡ್ತಾರೆ ಅದನ್ನು ಖಂಡಿಸುವುದು ಏನಾದರೂ ತಪ್ಪು ಮಾಡಿದರೆ ಅದು ಮಾಡೋದಕ್ಕೆ ಸರಿಯಾದ ಅಪೋಸಿಷನ್ ಇಲ್ಲ ಇಲ್ಲಿ ಇವಾಗ ಇವ್ರೇನು ಹೇಳ್ತಾರೆ ಅಲ್ಲೇ 3-4 ಬಣಗಳಾಗಿವೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ GT ದೇವೇಗೌಡ ತಗೊಳ್ಳಿ JDS ನಲ್ಲಿರೋದೇ ಎಷ್ಟು ಜನ ಇದ್ದಾರೆ ಅಲ್ಲಿ ಮೊನ್ನೆ ಇವರು ಒಂದು ಇದು ಮಾಡಿದ್ರು ಮೀಟಿಂಗ್ ಮಾಡಿದ್ರು ಎಷ್ಟು ಜನ ಬಂದಿದ್ರು ಅಲ್ಲಂದರೆ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ತಾನೆ ಅಲ್ಲಿ ನೋಡಿದರೆ ಅವ್ರು ಹೇಳಿದ್ರು ಏನು ನಮ್ದೇನಿಲ್ಲ ಸರಿಪಡಿಸ್ತಾರೆ ಅಂತ ಅವ್ರಿಗೆ ಟೈಮ್ ಇಲ್ಲ ಅಂತ ಡಿಸೆಂಬರ್ ಟಾರ್ಗೆಟ್ ಅಲ್ಲ ಟೈಮ್ ಇಲ್ಲ ಅಂತ ಅಲ್ಲಿ ಅಂದರೆ ಈ ಎಲ್ಲ ಪಕ್ಷಗಳಲ್ಲೂ ಡೆವಲಪ್ಮೆಂಟ್ ಬಗ್ಗೆ ಆಗಲಿ ಒಂದು ಸಿಸ್ಟಮ್ ಆಗಲಿ ಏನೋ ಒಂದು ಮಾಡಬೇಕು ಅನ್ನೋದು ಯಾರಿಗೂ ಇಲ್ಲ 3 ಪಕ್ಷಗಳು ಏನಂದ್ರೆ 3 ಪಕ್ಷಗಳು ಒಳಜಗಳಗಳನ್ನು ಅವ್ರದ್ದು ಎತ್ತಾಕೋದು ಇವ್ರದ್ದು ಎತ್ತಾಕೋದು ಎತ್ತಾಕಕ್ಕೆ ದಂಡಾಗಿದೆ ನನ್ನ ಹತ್ರನೂ ಅವ್ರದ್ದು 21 ಹಗರಣಗಳು ಅಂತಾರೆ 21 ಹಗರಣಗಳು ಅಂತ BJPನವ್ರ ಮೇಲೆ ಕಾಂಗ್ರೆಸ್ ಮಾಡಿದರು ಹಗರಣಗಳಂತ ನಾನು ಹೇಳಿದ್ದಕ್ಕೋ ಇವತ್ತೂ ಅದು ತನಿಖೆ ಆಗ್ತಾಯಿದೆ ಮೊನ್ನೆ ನಿವೃತ್ತಿ ನ್ಯಾಯಾಧೀಶರು ಕೂಡ 300 ಚಿಲ್ಲರೆ ಇದಕ್ಕೆ ಬಿಲ್ಸು ಯಾವುದು ಇಲ್ಲವೇ ಇಲ್ಲ ದಾಖಲೆಗಳು ಅಂತ ಅಂದರು ಫೇಕ್ ಬಿಲ್ಸು BBMPನಲ್ಲಿ ಮಾಡಿ RR ನಗರದಲ್ಲಿ ಇಷ್ಟು ಕೋಟಿ ಮಾಡಿದರು ಅಂದರು ಯಾವುದೂ ತನಿಖೆ ಆಗ್ತಾಯಿಲ್ಲ ಇವ್ರದಲ್ಲಿ ಯಾರು ಇವರು ಕುಮಾರಸ್ವಾಮಿ ಮೇಲೂ ಹಗರಣಗಳಿವೆ ಯಡಿಯೂರಪ್ಪ ಮೇಲೂ ಹಗರಣಗಳಿವೆ ಯಾವುದು 10 ವರ್ಷದಿಂದ ತನಿಖೆ ನಡೀತಾ ಇಲ್ಲ ಮುಂದಕ್ಕೆ ಹೋಗ್ತಾ ಇಲ್ಲ ಬರೀ ಇದು ಮಾಡ್ತಾರೆ ಸಿದ್ದರಾಮಯ್ಯದು ಇದೆ ಅಲ್ಲ ನಾನು ಒಂದು ನಿಮಿಷ ನಾನು ಹೇಳ್ತೇನೆ ಇಲ್ಲ 3 ಜನ ಅಲ್ಲಲ್ಲ ಹೇಳ್ತಾ ಇದ್ದೆ ಅಷ್ಟೊತ್ತಿಗೆ ನೀವು ಬಂದ್ರಿ ಇವತ್ತು ಒಂದು ನಿಮಿಷ ಅಲ್ಲ ರೀ ಅಲ್ಲ ಆಡಳಿತ ಪಕ್ಷ ಪರವಾಗಿಲ್ಲ ರೀ ನೀವು ಅಲ್ಲ ರೀ ನೀವು ಅವ್ರ ಹಗರಣಗಳು ಅವ್ರು ನಿಮ್ಮ ಹಗರಣಗಳು ಮಾಡಿದ್ರೆ ನೀವೇನ್ರಿ ಮಾಡ್ತಾ ಇದ್ದೀರಾ ಏನು ಪೊಲಿಟಿಕಲ್ ಹಲೋ ಇವಾಗ ಒಂದ್ ನಿಮಿಷ ಮೇಡಮ್ ಇವರಿಗೆ ಒಂದ್ ನಿಮಿಷ ಇವರು ಸುಳ್ಳುಗಳು ಹೇಳ್ಕೊಂಡು 3 ಲಕ್ಷ ವಾಟ್ಸಪ್ ಯೂನಿವರ್ಸಿಟಿ ಮಾಡ್ಕೊಂಡಿದ್ದಾರೆ 100
ಸಾರಿ ಸುಳ್ಳುಗಳು ಹೇಳ್ತಾರೆ ಇವರಿಗೆ. ಒಂದು ನಿಮಿಷ, ಹಲೋ, 5 ನಿಮಿಷ ಕೊಡಿ. ನಿಮ್ಗೆ ಐಡೆಂಟಿಫಿಕೇಶನ್ ಏನು, ನಿಮ್ಗೇನು ಗೊತ್ತಾ, ನಿಮ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಬರ್ತೀರಾ ಇಲ್ಲಿ. ಬರೀ ಕೇಜ್ರಿವಾಲ್ ಹೇಳ್ತಾರೆ ಮಾಹಿತಿ ಇಲ್ಲ ರೀ. ಲಿಕ್ಕರ್ ಸ್ಕ್ಯಾಮ್ ಹೇಳ್ರಿ ಹೆಂಗಾಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ. ಇಟ್ ಈಸ್ ಇಲ್ಲಿಗಲ್ ಅರೆಸ್ಟ್ ಅಂತ ಒಂದು ಡಾಕ್ಯುಮೆಂಟ್ ಕೊಟ್ಟಿಲ್ಲ. ಅದು ಓದ್ಕೊಂಡು ಬನ್ರಿ. ಇವರಿಗೆ ಏನು ಗೊತ್ತಾ, ಅಂದ್ರೆ ಭಯ. ಏನು ಇವ್ರಿಗೆ ಯಾರಿಗೆ ಮೋದಿ ಕನ್ಸಲ್ ಕೂಡ ಕಾಣ್ತಾರೆ. AAP ಡೆಲ್ಲಿನಲ್ಲಿ ಏನ್ ಮಾಡಿದೀವಿ ಅದರಲ್ಲಿ 2% ಎಲ್ರಿ 100 ಎಲ್ಲ ಹಗರಣಗಳು ಏನ್ ನಾಮ ಅಂತ ನಾನು ಹೇಳ್ತೀನಿ. ಸ್ಕ್ಯಾಮ್ ಅದು ಬೇಕಾದ್ರೆ ಡೆಲ್ಲಿಗೆ ಗೆಲ್ಬೇಕು. ಇವ್ರಿಗೆಲ್ಲ ನೋಡಿ ಅಲ್ಲಿ ಒಂದು ಏರಿಯಾದಲ್ಲಿ ನಿಮ್ಗೆ ಗೊತ್ತಿಲ್ಲ ಕೇಳ್ರಿ ಫಸ್ಟ್ ಮಾತಾಡ್ತಾ ಇದ್ರೆ ನಿಮ್ಗೇನು ಗೊತ್ತಿದೆ ಹೇಳ್ರಿ. ನಿಮ್ ರಿಯಾಕ್ಷನ್ ಒಂದ್ ನಿಮಿಷ. ಸುದೀರ್ಘ ರಾಜಕಾರಣವನ್ನ ಹೊಂದಿದ್ದಾರೆ ದೇವೇಗೌಡರು. ಅವರೇ ಈ ಸಲ ಚುನಾವಣೆಗೆ ಬಂದ್ರು, ಸ್ಟ್ಯಾಂಡ್ಲೆಸ್ ಆಗ್ಬಿಟ್ರು. ಆಗ್ಬಾರ್ದಂಗೆ ನೋಡಿ ಹಾಸನ. ಹಲೋ ಮೇಡಮ್, ಇದು ಯಾವಾಗ್ಲೂ ಅಷ್ಟೇ. ಅಲ್ಲ ಜೆಡಿಎಸ್ ಅಂದಾಗ ನೋಡಿ, ಒಂದ್ಸತಿ ಕಾಂಗ್ರೆಸ್, ಒಂದ್ಸತಿ ಬಿಜೆಪಿ ಅಂದ್ರೆ ಅದನ್ನ ಸ್ಟ್ಯಾಂಡ್ ಅಂತ ದೇವೇಗೌಡರು ಕಾಂಗ್ರೆಸ್ ನಲ್ಲಿ, ಕುಮಾರಸ್ವಾಮಿ ಆತರ ಅಲ್ಲ. ಆಪರ್ಚುನಿಟೀಸ್ ಅವ್ರೇನ್ ಗೊತ್ತಾ, JDS ನವರು ಕಳ್ಳರ ತರ ಎಲ್ಲಿರ್ತಾರೆ ಅಂತ ಗೊತ್ತಿಲ್ಲ. ಬಿಜೆಪಿ, ದೇವೇಗೌಡರು ರಾಜ್ಯಸಭೆ ಕಾಂಗ್ರೆಸ್, ಕುಮಾರಸ್ವಾಮಿ JDS. ಆತರ ಅಲ್ಲ. ಅವರು ಇವತ್ತು ನಿಮ್ಗೆ ಕಾಂಗ್ರೆಸ್ ನಿಂದ MP ಆದ್ರು, ಅಲ್ಲ ಏನೋ PM ಆದ್ರು, CM ಮಾಡಿದ್ರು. ಅದು ಅಲ್ಲದೆ ಮೇಡಮ್, ನಾನು ಒಂದು ನಿಮಿಷ, ಜನಗಳಿಗೆ ಲಿಕ್ಕರ್ ಸ್ಕ್ಯಾಮ್ ಅಂತ ಎಲ್ಲ ಕಡೆ ಹೇಳ್ತಾರೆ. ಐ ವಾಂಟ್ ಟು ಕ್ಲಾರಿಫೈ ಬಿಕಾಸ್ ಪೀಪಲ್ ವಿಲ್ ಕಮ್ ಟು ನೋ ವಿತೌಟ್ ಎನಿ ನಾಲೆಜ್. ಅಂಡ್ ಆಯ್ತಾಯ್ತು, ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಗೊತ್ತಾ, ಕಾನೂನುಗಳು ಅವರು ತಿದ್ದುಪಡಿ ಮಾಡಿಕೊಂಡು ಮಾತಾಡಕ್ ಬಿಡ್ರಿ. ಯಾಕೆ ನೀವು ಮಾತಾಡಿದ್ರೆ ನಿಮ್ಮ ಬಗ್ಗೆ ಹೇಳಿ, ನಿಮ್ಮ ಹಗರಣಗಳ ಬಗ್ಗೆ ನಿಮಿಷ. ದರ್ಶನ್ ಅವರೇ, ಸಮಾವೇಶ ಇರಿ. ಶಿವಾನಂದ ಅವರೇ ನಿಮಿಷ. ಸಮಾವೇಶಗಳನ್ನು ಮಾಡೋದೇ ಶಕ್ತಿ ಪ್ರದರ್ಶನಕ್ಕೆ. ಪ್ರದರ್ಶನ ಯಾರಿಗೆ ಕೇಳ್ತಾ ಇದ್ದೀನಿ, ಬಿಜೆಪಿಗೋ JDSಗೋ DK ಶಿವಕುಮಾರ್ ಅವ್ರಿಗ? ಮೇಡಮ್, ಇವಾಗ ಸದ್ಯದಲ್ಲೇ ನಾವು 3 ಉಪಚುನಾವಣೆ ಗೆದ್ದಿದ್ದೀವಿ. ಕಾಂಗ್ರೆಸ್ ನಾವು ಒಂದು ಕಡೆ ಸರ್ಕಾರ ನಡೀತಾ ಇರ್ತದೆ, ಜೊತೆಗೆ ಪಕ್ಷ ಅಂದಾಗ ಪಕ್ಷದ ಸಂಘಟನೆನ ನಾವು ಮಾಡಲೇಬೇಕಾಗ್ತದೆ. ಆ ಕಾರಣದಿಂದ ಒಂದು ಕಡೆ ಸರ್ಕಾರದ ಯಾವ್ದು ಉದಾಹರಣೆ HD ಕೋಟೆನಲ್ಲಿ ಅನುದಾನಗಳು ಕೊಟ್ವಿ, ಮತ್ತೆ ಮೈಸೂರಲ್ಲಿ, ಮೊನ್ನೆ ಬಳ್ಳಾರಿನಲ್ಲಿ, ಕಲ್ಯಾಣ ಕರ್ನಾಟಕಕ್ಕೆ 11,000 ಕೋಟಿ. ನಮ್ಮ ಸರ್ಕಾರದ ಕೆಲಸ ಚೆನ್ನಾಗಿ ನಡೀತಾ ಇದೆ, ಜೊತೆಗೆ ಪಕ್ಷದ ಸಂಘಟನೆನೂ ಆಗಬೇಕು. ಮುಂದೆ ZP TP ಎಲ್ಲ ಬರೋದಕ್ಕಿದೆ. ಸೊ ಅದರಲ್ಲೂ ನಾವು ದಿಗ್ವಿಜಯ ಸಾಧಿಸಲೇಬೇಕು. ಉದಾಹರಣೆ ಪಂಚಾಯತಿ ಚುನಾವಣೆ ದಕ್ಷಿಣ ಕನ್ನಡ 24ರಲ್ಲಿ 19 ಗೆದ್ದಿದ್ದೀವಿ. ಪಂಚಾಯತ್ ಇದು ಅಲ್ಲೂ ಸಮೇತ ತಳಮಟ್ಟದಲ್ಲೂ ಸಮೇತ ನಾವು ಸಂಘಟನೆ ಆಗ್ತಾ ಇದೀವಿ. ಬೇರೆ ಮಟ್ಟದಿಂದ ಪಕ್ಷವನ್ನು ಸಂಘಟನೆ ಮಾಡಬೇಕು. ಮತ್ತೆ ಎಲ್ಲ ಜಾತಿವಾರು ನಾವು ಅಂತ ವ್ಯತ್ಯಾಸಗಳೇನಾದ್ರು ಡಿಫರೆನ್ಸಸ್ ಬಂದ್ರೆ ಸರಿಪಡಿಸ್ಕೊಂಡು ಮುಂದಕ್ಕೆ ಹೋಗ್ತೀವಿ. ಯಾವ ಡಿಫರೆನ್ಸು ಇಲ್ಲ. ಕಾಂಗ್ರೆಸ್ ಅಂತಂದ್ರೆ ನೋಡಿ, ಕೈ ಇದೆಯಲ್ಲ, ಇದು ಒಂದೇ ಬಣ, ಇದು ಕಾಂಗ್ರೆಸ್ ಬಣ. ಆ ಕಾಂಗ್ರೆಸ್ ನಲ್ಲೇ ನಾವೆಲ್ಲರೂ, ನಮ್ಮದು ತುಂಬು ಕುಟುಂಬ, ಇವರದು ಒಡೆದ ಕುಟುಂಬ. ಅಲ್ಲ, ಯಾವತ್ತು ಕಾಂಗ್ರೆಸ್ ಹೈಕಮಾಂಡ್ ನಿಂದಾನೇ ಬರ್ತದೆ. ಹೈಕಮಾಂಡ್ಗೆ ಶಿಸ್ತು ಪಾಲನೆ ಮಾಡ್ತಾರೆ ಕಾಂಗ್ರೆಸ್. ಅಲ್ಲ ಹೇಳಿದ್ದು, ಇವ್ರ ತರ ಕಚ್ಚಾಡ್ಕೊಂಡು ಸುಮ್ಮನೆ ಇದು ಮಾಡಲ್ಲ. ಇನ್ನು 8 ದಿವಸನೂ ಸಹ ಕಂಪ್ಲೀಟ್ ಆಗಿಲ್ಲ, ಇವರು ಪಕ್ಷ ಸಂಘಟನೆ ಮಾಡಕ್ ಹೋಗ್ತಾರಂತೆ. ಇದನ್ನ ಎಷ್ಟು ಜನಗಳು ಕಿವಿಗೆ ಹೋಗಿ ಮುಡಿಸ್ತಾ ಇದಾರೆ ಅಂದ್ರೆ, ಮತ್ತೆ ಪಕ್ಷ ಚಿಹ್ನೆ ಬೇಕಲ್ವಾ ಮೇಡಮ್? ಆತ್ಮಾವಲೋಕನ ಸಭೆನೂ ಮಾಡ್ಲಿಲ್ಲ. ಅಲ್ಲ, ಒಂದ್ ನಿಮಿಷ, ನಾವು ಮಾಡ್ತೀವಿ ನೋಡಿ. ನಮ್ದು ಕೆಡಾರ್ ಬೇಸಿಡು RSS ನ ಶಿಸ್ತಿನ ಪಕ್ಷ. ಗೊತ್ತಿದೆ ನಾವ್ ಇಡ್ತೀವಿ ಎಲ್ಲೆಲ್ಲಿ ಇಡ್ಬೇಕಂತ ನಮಗೆ ಗೊತ್ತಿದೆ. ಅದನ್ನ ಮಾಡ್ತೀವಿ. ಕಾಂಗ್ರೆಸ್ ತಲೆ ಹಾಕದ್ ಬೇಕಾಗಿಲ್ಲ. ಆಯ್ತು, ಪಾದಯಾತ್ರೆ ಮಾಡ್ರಿ ನೀವು. ಪಾದಯಾತ್ರೆ ಮಾಡ್ರಿ ನೀವು. ಯತ್ನಾಳ್ ಅವರು ಹಿರಿಯ ನಾಯಕರೇ, ಕೇಂದ್ರದಲ್ಲಿ ಸಚಿವರಾಗಿ
ಅವ್ರ ಬಣ್ಣ ಬಯಲಿಗೆ ಹೇಳ್ತೀನಿ, ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಯಾರೇ ಹಿರಿಯಾಗಿರ್ಲಿ, ಸದಾನಂದ ಗೌಡ್ರು ಹೇಳಿದ್ರಲ್ಲ. ಒಬ್ರು ಗೌರವ ಮೇಡಮ್, ಅದು ಕೊಡ್ತಾ ಯಾರೇ ಇದ್ದಾರೆ. ಹಿರಿಯಾಗಿರ್ಲಿ, ಪಕ್ಷಕ್ಕಿಂತ ದೊಡ್ಡವನು ಯಾರು ಇಲ್ಲ. ಅವ್ನು ಯಾರೇ ಹಿರಿಯಾಗಿರ್ಲಿ, ಆ ಪಕ್ಷದ ವಿರುದ್ಧವಾಗಿ ಮಾತನಾಡಿದಾಗ, ಯಾಕೆಂತಂದ್ರೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಮನೆ ಮಠ ಬಿಟ್ಟು ಯಾವ ಕೆಲಸ ಬಿಟ್ಟು ಬಿಡ್ತೀರಾ? ಪಕ್ಷಕ್ಕೋಸ್ಕರ ಕೆಲಸ ಇವತ್ತೇ ಮಾಡ್ತಿದ್ದಾರೆ. ಸಾಕು. ಯಾರೋ ಒಬ್ಬ ವ್ಯಕ್ತಿ ಮಾತಾಡ್ತಾನೆ ಅಂತಂದ್ರೆ ಹೇಳಲಿಕ್ಕೆ ಯಾರು ಏನ್ ಹೇಳಿದ್ರು ಗೊತ್ತಾ? ನನ್ನನ್ನು ಯಾರು ಮುಟ್ಟಕ್ಕಾಗಲ್ಲ, ಯಾರು ಬೇಕಾದ್ರೆ ಕಂಪ್ಲೇಂಟ್ ಮಾಡಿದ್ರು, ಯಾರು ಮುಟ್ಟಕ್ಕಾಗಲ್ಲ ಅಂತಂದ್ರು. ಏನ್ರಿ ನೀವು? ಅರ್ಥ ಆಯ್ತಾ? ಮಾತಾಡ್ತಾ ಇದ್ದೀನಿ. ನಾನು ಮಾತಾಡ್ತಾ ಇದ್ದಾಗ ನೀವ್ ಯಾಕೆ ಮಾತಾಡಿದ್ರಿ? ನೀವ್ ಯಾಕೆ ಮಾತಾಡಿದ್ರಿ? ದಿಲೀಪ್ ಅವರೇ, ಹೈಕಮಾಂಡ್ ಇಂದ ಬರುತ್ತೆ ಬುಲಾವ್ ಬರುತ್ತೆ. ನಾ ಹೋಗಲ್ಲ, ನಮ್ಮ ಗುಂಪನ್ ಕರೆದ್ರು ಹೋಗ್ತೀವಿ. ಏನಿದು? ಒಂದು ಈಗ ಯತ್ನಾಳ್ ಅವ್ರನ್ನ ನಾವು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿಲ್ಲ, ಮೀಡಿಯಾದವ್ರು ತಗೊಂಡಿದ್ದೀರಾ. ಮತ್ತೆ ಯತ್ನಾಳು ಅವ್ರು ಏನೇನೋ ಬಾಯಿಗೆ ಬಂದಂಗೆ ಹೇಳ್ಕೊಂಡು ತಿರುಗೋದ್ರಿಂದ ನಮ್ಗೆ ಅದರಿಂದ ಏನು ಕಡೆ ಪಕ್ಷ ನಷ್ಟನೂ ಇಲ್ಲ, ನಾವಾರು ಲಾಭನೂ ಇಲ್ಲ. ತಗೊಂಡಿದ್ದೀವಿ. ಅವ್ರು ಒಂದ್ ನಿಮಿಷ ಇರ್ರಿ ನೋಡಿ, ಶಾಸಕರು ದರ್ಶನ್ ಅವ್ರ ಬಿಜೆಪಿ ಸರಿಯಲ್ಲ ಇದು. ನಾನು ಮಾತಾಡಲ್ಲ. ಅಲ್ಲ, ಈ ವಿಚಾರ ನೀವು ನೋಡಿ, ನೀವು internal ವಿಚಾರ, ನೋಡಿ, internal ವಿಚಾರ, internal ವಿಚಾರ. ಅಲ್ಲ, ಅಲ್ಲ, ಒಂದ್ ನಿಮಿಷ ಇರ್ರಿ, ಒಂದ್ ನಿಮಿಷ ಇರ್ರಿ, ನಾನು ಮಾತಾಡ್ಬೇಕಾದ್ರೆ ನೀವು ಮಾತಾಡಿಲ್ಲ ನಾನು. ಸಂಸ್ಕೃತ ಇದೆ. ಒಂದ್ ನಿಮಿಷ ಇರ್ರಿ. ಮತ್ತೆ ನಮ್ಗೆ ಅದಕ್ಕೆ ಏನು ಉತ್ತರ ಕೊಡಬೇಕು, ಯತ್ನಾಳ್ ಅವ್ರಿಗೆ ಏನು ಉತ್ತರ ಕೊಡಬೇಕು ಅದು ಗೊತ್ತಿದೆ. ಪಕ್ಷದ ಹೈಕಮಾಂಡ್ ಅದಕ್ಕೆ ಉತ್ತರ ಕೊಡುತ್ತೆ. ನೋಡಿ, ಕಾಂಗ್ರೆಸ್ ಕೂಡ ಇದಕ್ಕೆ ಹೊರತಾಗಿಲ್ಲ. ಬಿ ಕೆ ಹರಿಪ್ರಸಾದ್ ಅವ್ರು Yes, ಅದನ್ನ ನಾನು ಹೇಳ್ದೆ. ಅದನ್ನ ಹೇಳ್ದೆ. Control ಮಾಡಿದ್ರು. ಇದನ್ನು ನಾವು ಮಾಡ್ತೀವಿ. ಇನ್ನು 15 ದಿವಸದೊಳಗಡೆ, ಇನ್ನು 15 ದಿವಸದೊಳಗಡೆ ಇದನ್ನ ಕಂಟ್ರೋಲ್ ಮಾಡ್ತೀವಿ. ಇನ್ನೊಂದು ಹೇಳಿದ್ರು, ತೆರಿಗೆ ವಿಚಾರ ಹೇಳಿದ್ರು. ಒಂದ್ ನಿಮಿಷ ಇರ್ರಿ, ಒಂದ್ ನಿಮಿಷ ಇರಿ ಸಾಹೇಬ್ರೆ. ತೆರಿಗೆ ವಿಚಾರ ಹೇಳಿದ್ರು. ನಮ್ ತೆರಿಗೆ ನಮ್ಮ ಹಕ್ಕು, ನಾವು 4.5 ಲಕ್ಷ ಕಟ್ಬಿಟ್ಟಿದೀವಿ, ನಮ್ಗೆ ವಾಪಸ್ ಬಂದಿಲ್ಲ ಅಂತ. ಪಾಪ ಕಾಂಗ್ರೆಸ್ನವ್ರಿಗೆ ಮಾಹಿತಿ ಇಲ್ಲ ಅಂತ ಅನ್ಸುತ್ತೆ. ಯಾವತ್ತೇ ಆಗ್ಲಿ ಯಾವುದೇ ರಾಜ್ಯದ ಹಣವನ್ನ ನಾವು ತೆಗೆದುಕೊಂಡು ಹೋಗಿ ಒಂದು ತೆರಿಗೆಯನ್ನ ಕಟ್ಟಿದಾಗ, GST ಅಂತ ಕಟ್ಟಿದಾಗ 50% ಆಫ್ ಅಮೌಂಟ್ ರಾಜ್ಯ ಸರ್ಕಾರಕ್ಕೆ ಬರುತ್ತೆ, 50% ಅಮೌಂಟ್ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಕೇಂದ್ರ ಸರ್ಕಾರದ ಅದರದೇ ಆದ ಜವಾಬ್ದಾರಿಗಳಿರುತ್ತೆ. ಕೇಂದ್ರದ ಅನುದಾನ ಒಂದು ಭಾಗ ಅಷ್ಟೇ. ಅಲ್ಲಿ ಒಂದು ಪೆನ್ಷನ್ ಕೊಡ್ಬೇಕಾಗುತ್ತೆ, ರಕ್ಷಣೆ ಕೊಡ್ಬೇಕಾಗುತ್ತೆ, ಸಬ್ಸಿಡಿ ಕೊಡ್ಬೇಕಾಗುತ್ತೆ, ಕೃಷಿ ಸುಮಾರು ಇದೆ. ಆದ್ರೆ ಒಂದ್ ನಿಮಿಷ ರೀ, ಆದ್ರೆ ಇವ್ರು ಮಾಡ್ತಾ ಇರ್ತಕ್ಕಂಥದ್ದು, ಇವ್ರು ಒಂದು ಯಾವ್ದೋ ಒಂದು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ, ಯಾವ್ದೋ ಒಂದು ಡ್ಯಾಮ್ ಕಟ್ತಾ ಇದ್ದಾರೆ, ಒಂದು ಬ್ರಿಡ್ಜ್ ಕಟ್ತಾ ಇದ್ದಾರೆ ಅಂದ್ರೆ ಫಸ್ಟ್ DPR ಅಂತ ಮಾಡ್ಬೇಕಾಗುತ್ತೆ. ಪರ್ಸೆಂಟೇಜ್ ನ ಡಿಸೈಡ್ ಮಾಡಬೇಕು. ಇಷ್ಟು ಪರ್ಸೆಂಟೇಜ್ ನಾವು ಮಾಡಿದೀವಿ ಅಂದ್ರೆ ಬ್ಯಾಂಕಿಂಗ್ ಸಿಸ್ಟಮ್ ನ ತೆಗೆದುಕೊಳ್ಬೇಕಾಗುತ್ತೆ. ನೋಡಿ ಸ್ವಾಮಿ, ನಾವು 40% ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ. 40% ಅಮೌಂಟ್ ಅಂದ್ರೆ 1 ಕೋಟಿ ಅಂತ, 100 ಕೋಟಿ ಅಂದ್ರೆ ನಾವು 40 ಕೋಟಿ ಇನ್ವೆಸ್ಟ್ ಮಾಡ್ತಾ ಇದೀವಿ. ಅದ್ರ ಬ್ಯಾಂಕಿಂಗ್ ಸಿಸ್ಟಮ್ ನ ತೆಗೆದುಕೊಂಡ್ ಬಂದಿದ್ದೀವಿ ಅಂದ್ರೆ ಅದು ನಿರ್ಮಲಾ ಸೀತಾರಾಮನ್ ಕ್ಲಿಯರ್ ಮಾಡಿದರೆ, ನೀವು ಬ್ಯಾಂಕಿಂಗ್ ಸಿಸ್ಟಮ್ ತೆಗೆದುಕೊಂಡ್ ಬಂದಿದ್ದ ಕೇವಲ 72 ಗಂಟೆ ಒಳಗಡೆ ದುಡ್ಡು ಕೊಡ್ತೀವಿ ಅಂತ. ಇವರು ಸುಳ್ಳು ಹೇಳ್ಕೊಂತಿರ್ತಾರೆ ಕಾಂಗ್ರೆಸ್ ಅವರು. ಸುಳ್ಳು ಹೇಳ್ಕೊಂತಿರ್ತಾರೆ. ಒಂದೇ ಒಂದು ತೇಜಸ್ವಿ ಸೂರ್ಯ ಒಂದು ವರ್ಷದಲ್ಲಿ ಎಷ್ಟು ನೋಡಿ, ನಾವು ಕೇಳುವಂತದ್ದು, ನೀವು ಪಕ್ಷ ಸಂಘಟನೆಗೋಸ್ಕರ ನೀವು ಏನೇ ಸಮಾವೇಶ ಮಾಡ್ಕೋಬೇಕು ಅಂತಂದ್ರೆ ನೀವು ಮಾಡ್ಕೊಳ್ಳಿ. ಆದ್ರೆ ನಾವು ಕೇಳುವಂತದ್ದು, ಜನರಿಗೆ ಅನುಕೂಲ ಆಗೋ ತರ ಒಂದು ಆಡಳಿತ ಪಕ್ಷದ ಜವಾಬ್ದಾರಿ ಇಟ್ಕೊಂಡು ಮಾಡಿ. ಇಲ್ಲ ಅಂತ ಹೇಳಿದ್ರೆ ನೀವು ಸಮಾವೇಶ ಮಾಡ್ಕೊಂಡು ಜನರು ಕೊಟ್ಟಿರುವಂತ ಮ್ಯಾಂಡೇಟ್ ನ ನಿಮ್ ಕೈಲಿ ಮಾಡಕ್ಕಾಗಲ್ಲ ಅಂತಂದ್ರೆ ದಯಮಾಡಿ ರಾಜೀನಾಮೆ ಕೊಟ್ಬಿಟ್ಟು ಪಕ್ಷ ಸಂಘಟನೆ ಮಾಡ್ಕೊಂಡಿದ್ದು ಸಮಾವೇಶ ಅವ್ರ ಪಕ್ಷದ ಮೇಡಮ್, ಅವ್ರು ಏನಾದ್ರು ಮಾಡ್ಕೊಳ್ಳಿ. ಇವ್ರಿಗೆ ತಾಕತ್ತಿದ್ರೆ ಪಾದಯಾತ್ರೆ ಮಾಡ್ಲಿ ಹೇಗನೆಸ್ಟ್ ಆಗಿ ಸಮಾವೇಶದ ವಿರುದ್ಧ. ಓಕೆ, ಗಾಟ್ ಇಟ್. ಇವ್ರ ಅಪೋಸಿಷನ್ ತಾನೆ. ರಿಷಿಕ್ ಅವರು, ದಿಲೀಪ್ ಅವರು, ದರ್ಶನ್ ಅವರು ಕಾರ್ಯಕ್ರಮಕ್ಕಾಗಿ ಧನ್ಯವಾದ. ಒಟ್ಟಾರೆ ಸ್ವಾಭಿಮಾನದ ಸಮಾವೇಶ ಹಾಸನದಲ್ಲಿ ನಡೀತಾ ಇದೆ. ಆಡಳಿತ ಪಕ್ಷ ಅಂದಾಗ ಅಭಿವೃದ್ಧಿನೇ ಮಾಡಬೇಕು, ಪಕ್ಷ ಸಂಘಟನೆ ಅಂದಾಗ ಸಮಾವೇಶವನ್ನು ಮಾಡಬೇಕು. ಆದ್ರೆ ಇಲ್ಲಿ ಆಡಳಿತ ಪಕ್ಷ ಆಡಳಿತ ಅಭಿವೃದ್ಧಿ ಅಂತ ಗಮನ ಹರಿಸಲಿ, ಪ್ರತಿಪಕ್ಷ ಅಂತ ಇರ್ತಾವಲ್ಲ ಅವೇನಾದ್ರೂ ಆಡಳಿತ ಪಕ್ಷ ವ್ಯತ್ಯಾಸ ಮಾಡಿದ್ರೆ ಸರಿಯಾದಂತ ಪ್ರಶ್ನೆ ಮಾಡ್ಲಿ. ಆ ರಾಜಕಾರಣವನ್ನ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.